ನಶಾಮುಕ್ತ ಭಾರತ ಮತ್ತು ಐವತ್ತು ಕಾಲೇಜ್ ಪ್ಲೀಸ್ ನಾನು ವೈಸ್ ಚಾನ್ಸಲರ್ ಸರ್ ಮಾತಾಡಿದೆ ಸೈಡ್ ಆಗ್ರಂಗ ಸೈಡ್ ಒಂದು ಸ್ವಲ್ಪ ಸೈಡ್ ಹಚ್ಕೊಂಡಿದ್ರು ಅವ್ರ ಮೈಕ್ ಬರ್ರಿ ಬರ್ರಿ ಇವತ್ತಿನ ಈ ಸಭೆಗೆ ಅವರು ಇಲ್ಲಿ ಆಗಮಿಸಿದ್ದಾರೆ. ವಿವಿಧ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಜಿಲ್ಲಾಡಳಿತದಿಂದ ಅವರಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಜೊತೆಯಲ್ಲಿ ನಮ್ಮ ಬೆಳಗಾವಿ ಉತ್ತರದ ಶಾಸಕರು ಆಸಿಫ್ ರಾಜು ಸೇಠ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಹೇಳಲಿಕ್ಕೆ ಬಯಸುತ್ತೇನೆ. ಪೊಲೀಸ್ ಆಯುಕ್ತರು ಭೂಷಣ್ ಸಾಹೇಬರು ಅವರು ಇದ್ದಾರೆ, ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಮರಾಜನ್ ಅವರು ಇದ್ದಾರೆ. ಜೊತೆಯಲ್ಲಿ ಅರಣ್ಯ DCF ಅವರು ಕ್ರಾಂತಿರವರು ಇದ್ದಾರೆ. ಸರ್, ಎಲ್ಲ ನಮ್ಮ ಫ್ರೂಟ್ ಅಂಡ್ ಫ್ಲವರ್ ವೆಂಡರ್ಸ್ ಎಲ್ಲರನ್ನು ನಾವು ಕರೆಸಿದ್ದೀವಿ. ಫಸ್ಟ್ ಮೊದಲನೇ ಭಾಗದಲ್ಲಿ ಯಾರು ಫ್ಲವರ್ ವೆಂಡರ್ಸ್ ಇದ್ದಾರೆ ಸರ್, ಅವರದ್ದು ನಾವು ಚರ್ಚೆಯನ್ನು ನಾವು ಫಸ್ಟ್ ತಗೊಳ್ಳೋಣ. ಅಂಡ್ ಈಗ ಏನೇನ್ ಡಿಸೈಡ್ ನಾವು ಇಲ್ಲಿ ಮಟ್ಟ ಸ್ವಲ್ಪ ಏನ್ ಚರ್ಚೆ ಮಾಡಿದೀವಿ, ಮಾನ್ಯ ಶಾಸಕರು ಸ್ವಲ್ಪ ತಾವು ಹೇಳ್ಬೇಕಂತ ನನ್ನ ವಿನಂತಿ. माननीय जिला सचिव सतीश जारपल्ली साहब, सभी फ्रूट मार्केट फ्लावर मार्केट का जो है कैंटोनमेंट में ಅವ್ರಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಅದೇ APMC ಆಕ್ಟ್ನಲ್ಲಿ ಬರೋದಿಲ್ಲಂತ ಅವ್ರಿಗೆ ರಿಟರ್ನ್ ಫ್ಲವರ್ ಮಾರ್ಕೆಟ್ಗೆ ನಾವು ಮಾಡಿದ್ದೇವೆ. ಅಲ್ಲಿ ಒಂದು ಓಪನ್ ಸ್ಪೇಸ್ ಇದೆ. तो ಎಷ್ಟು जितने बाकी हैं जो लोग जो पेपर जगह नहीं थी वो वहाँ पे मान के वहाँ पे दे सकते हैं. और वहाँ पे हॉर्टिकल्चर डिपार्टमेंट APMC को सबमिट कर देगा मार्केट. APMC से चलाएंगे क्योंकि तो ये भी एग्री है, हॉर्टिकल्चर डिपार्टमेंट भी एग्री है, APMC भी एग्री है उसके बारे में. ये सबका एग्री है. ಸೊ ಇದರಲ್ಲಿ ಏನಿದೆ ಸರ್, ಈಗ ಮೂಲತಃ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಏನ್ ನಮ್ದು ಅಶೋಕ್ ನಗರ್ ಅಲ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಜಾಗ ಇದೆ ಸರ್. ನಾವು ಹಂತವಾಗಿ ಟೆಂಡರ್ ಕರೆದು ಬಂದಿದ್ದೀವಿ. ಸರ್ಕಾರದಿಂದ ಆದೇಶ ಏನಿದೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಟೆಂಡರ್ ಕರಿಬೇಕು, 1 ವರ್ಷದ ಅವಧಿಗೆ ಕರಿಬೇಕು ಅಂತ ಹೇಳಿದ್ರು. ಆದ್ರೂ ನಾವು ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ 2 ವರ್ಷಕ್ಕೆ ನಾವು ಟೆಂಡರ್ ಅವಧಿಯನ್ನು ಇಟ್ಕೊಂಡಿದ್ದೇವೆ. 5 ವರ್ಷ ಮಾಡಿದ್ರು ಅಂದ್ರೆ ಅದಕ್ಕೆ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತಗೋಬೇಕು ಸರ್. ನಮ್ಮ ಹಂತದಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ ಸರ್. ಎಲ್ಲ ನಮ್ಮ ಭೂ ವ್ಯಾಪಾರಿಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆ ನಾವು 3 ಸತಿ ಮೀಟಿಂಗ್ ಮಾಡಿದ್ದೀವಿ ಸರ್. ನಮ್ಮ ಇವನ್ MLA ಸಾಹೇಬರು ಮಾಡಿದ್ದಾರೆ ಮೀಟಿಂಗ್.
ತಮಗೂ ನಾನು ಬ್ರೀಫ್ ಮಾಡಿದ್ದೀನಿ ಸರ್ ಏನೇನು ಆಗ್ತಾ ಇದೆ ಅಂತ. ಈಗ ಮೂಲತಃ ನಾವು 2 ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸರ್. ಮೊದಲನೇದು, ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಆ ಅಶೋಕ್ ನಗರ್ ಮಾರ್ಕೆಟ್ ಏನಿದೆ ಅದು APMC ಅಡಿಯಲ್ಲೇ ಒಂದು ಸಬ್ ಮಾರ್ಕೆಟ್ ಆಗ್ಬೇಕು ಅಂತ ನಾವು ಒಂದು ಫೈಲ್ ಮೂವ್ ಮಾಡ್ತೀವಿ ಸರ್. ತಾವು ತಮ್ಮ ಹಂತದಲ್ಲಿ ಸರ್ಕಾರ ಹಂತದಲ್ಲಿ ತಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಗೆ ಹೇಳಿ ಡೈರೆಕ್ಟರ್ ಅವರಿಂದ ಕಂಟೋನ್ಮೆಂಟ್ ಅಲ್ಲಿ ಸರ್ ಮೂಲತಃ ಅಲ್ಲಿರುವಂತ ವ್ಯಾಪಾರಿಗಳು 17 ಜನ, 27 ಜನ ನಾವು ತಾವು ಇದು ಮಾರ್ಕೆಟ್ ಇಂದ ಅಲ್ಲೇ ಹೋಗಿದ್ರು ये अभी हमारे क्या करे वहाँ 5 साल में एक मिनट 5 साल के बाद में हमारी साबुन कपड़े सुनिए बात पहला। आप कितने साल से कर रहे हैं यहाँ पे मार्केट में? 6 साल कर रहे हैं 6 साल से कर 6 साल से ये मार्केट में हमें फिर यहाँ से छोड़ के आप वहाँ क्यों गए? साहब बोला थी जाओ बोल के जाओ घड़ी साहब सीधा बोल रहे तुम सीधा बोल रहे साहब तुम काम एक करो गाड़ी का घर है तुम इधर से जाओ एक मिनट खाली करके जाओ ಸರ್ ಇದು 26 ಶಾಪ್ ಅದ ಸರ್. ಒಂದು ಕಾಂಕ್ರೀಟ್ 16 ವರ್ಷ, ಆಮೇಲೆ ಒಂದು 6 ಎಕ್ಸ್ಟ್ರಾ ಬೇಕಂದ್ರೆ 6 ಪ್ಲಸ್ ಮನೆ 26 ಮಾಡಿದ್ವಿ ಸರ್. ಅದು ನಮ್ಮಲ್ಲಿ ಫಸ್ಟ್ 55 ತಿಂಗಳು APMC ಅವರು ಮಾಡಿದ್ರು ಸರ್ ಟೆಂಡರು. ಆಮೇಲೆ ಏನಿತ್ತು ಎವ್ರಿ ಇಯರ್ ಮಾಡ್ಬೇಕಂತಿತ್ತು ಸರ್ ನಮ್ಮ ರೂಲ್ಸ್ ಅಲ್ಲಿ. ಸರ್ ಕೇಳಿದ್ರೆ ಸರ್ 2 ವರ್ಷ ಮಾಡಿದ್ರು ಸರ್. ಅವಾಗ ಏನಂದ್ರು ಇವ್ರು ಎಕ್ಸಿಸ್ಟಿಂಗ್ ಇದ್ದಾರೆ ಏನಂದ್ರೆ ಸರ್ ನಮ್ ಪರ್ಮನೆಂಟ್ ಆಗಿ ಬೇಕು, ನಾವು ಮೂಲತಃ ನಾವು ಫ್ಲವರ್ ಮಾರ್ಕೆಟ್ ಮಾಡ್ತಾ ಇದ್ವಿ, ನಮ್ ಪರ್ಮನೆಂಟ್ ಆಗಿ ಕೊಡ್ರಿ, ಇದ್ರ ಮೇಲೆ ನಮ್ಮ ಜೀವನ ಆಸ್ತೈತೆ ಅಂತ ಹೇಳಿದ್ರಿ ಸರ್. ಹಾಗೆ ನಾವು ನಿಮ್ಗೆ ಪರ್ಮನೆಂಟ್ ಆಗಿ ಕೊಡಕ್ ಬರೋದಿಲ್ಲ, ನಾವು ಒಂದು 2 ವರ್ಷ ಟೆಂಡರ್ ಕರೀಲೇಬೇಕು ಅಂತ ಅಂದ್ರು ಸರ್. ಇಲ್ಲ ಅವಾಗ ಬೇರೆದವ್ರು ನಮ್ ಬಿಟ್ಟು ಬೇರೆದವ್ರು ಯಾರು ಬರಬಾರ್ದು ಸರ್ ಅಂತ ಅಂದ್ರು. ಬಟ್ ಬೇರೆದವರು ಅವರು ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಅವರು ಭಾಗವಹಿಸಕ್ ಬಂದ್ರು ಸರ್. ಅವಾಗ ಇವ್ರೇನಂದ್ರು ಬೇರೆದವ್ರು ಬಂದ್ರೆ ಆಗುದಿಲ್ಲ, ನಮ್ ಮ್ಯಾಲೆ ಇದಾಗ್ತೈತಿ, ನಮ್ಗೆ ಬೇಕಾದ್ರೆ ನಾವು ಹೊರಗಡೆ ನಾವೆಲ್ಲಾರು ಮಾಡ್ಕೋತೀವಿ, ನಮ್ಮ ಮನಿ ಕಡೆ ನಾವು ಇಟ್ಕೋತೀವಿ ಅಂದ್ರು. ನಾ ಅದಕ್ಕೆ ಏನಂದ್ರೆ ನಿಮ್ಮ ಮನಿ ಕಡೆ ನೀವು ರಿಟೈರ್ ಪರ್ಮಿಷನ್ ತಗೊಂಡು ಮಾಡ್ಕೊಳ್ಳಿ, ಬಟ್ ಇಲ್ಲಿ ಏನಿದೆ ಸರ್ ನಾವು 1-2 ವರ್ಷಕ್ಕೆ ಕರಿತೀವಿ, ಯಾರು ಭಾಗವಹಿಸ್ರಿ, ಯಾರು ರೇಟ್ ಜಾಸ್ತಿ ಕೊಡ್ತಾರೆ ಅವ್ರು ನಾವು ತಗೋತೀವಿ ಅಂತ ಹೇಳಿ ಸರ್. ಅವಾಗ ಇವ್ರು ಯಾರು ಬರ್ಲಿಲ್ಲ ಸರ್. ಬೇರೆದವ್ರು ಕೆಲವೊಬ್ರು ಬಂದು ಎಕ್ಸಿಸ್ಟಿವ್ ಬಂದು ಅವ್ರಿಗೆ ಕೊಟ್ಟಿವಿ ಸರ್. ಆ ಥರ 12 ಅಂಗಡಿ ಕೊಟ್ಟಿವಿ ಅಷ್ಟೇ. ಇನ್ನು 14 ಅಂಗಡಿ ಇನ್ನ ಟೆಂಡರ್ ಅದಾವ ಸರ್, ಖಾಲಿ ಅದಾವ ಸರ್. ಆ ಥರ 9 ಮಂದಿ ಕರೆದಿದ್ದೀವಿ. ಆ 14ರ 9 ಜನ ಬಂದ್ರು ಸರ್. ಅವರು ಲಾಸ್ಟ್ ಪೇಮೆಂಟ್ ಕೊಡೋದಿಲ್ಲ ಸರ್, ಅದನ್ನು ಕಟ್ಟಲಿಲ್ಲ ಅವರು ಈ ಗದ್ದಲ್ದಾಗೆ. ಮತ್ತೆ 14 ಅಂಗಡಿಗೆ ರೀಟೆಂಡರ್ ಕರೀತೀವಿ ಸರ್. APMC ಆಕ್ಟ್ ಪ್ರಮಾಣ ಮೂಲ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಂತ ಸೊ ಮೂಲ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡಿ ಯಾರು ಬಾಡಿಗೆ ಸಲುವಾಗಿ ಯಾರು ಮಾಡ್ತಾರೋ ಮತ್ತೆ ಅವ್ರ ಅಂಗಡಿ ಕಬ್ಜಾ ಮಾಡ್ತಾರೋ ಹಂಗ ಆಗ್ಬಾರ್ದು. ಮೂಲ 5-4 ವರ್ಷದಿಂದ ಯಾರು ಮಾಡ್ತಾ ಇದ್ದಾರೆ ಅಲ್ಲಿ ಎಕ್ಸಿಸ್ಟಿಂಗ್ ಅದಾರು ಅವ್ರಿಗೆ ಆಕ್ಷನ್ದಲ್ಲಿ ತಗೊಂಡು ಅವ್ರಿಗೆ ಆಕ್ಷನ್ದಲ್ಲಿ ಕೊಡ್ಬೇಕು ಸರ್. ರೈತರಿಗೂ ಒಂದು 3 ಅಂಗಡಿ ಅದಾವ ಸರ್, FPOದಾಗೆ ಕೊಡಬೇಕಂತಿದೆ. ಆಮೇಲೆ ಕ್ಯಾಟಗರಿ ವೈಸ್ ಅಂತ ಹಿಂಗೆ ನಾವು ರೂಲ್ಸ್ ಪ್ರಕಾರನೇ ಟೆಂಡರ್ ಕರೆದಿದ್ವಿ ಸರ್. ಈಗ ಸರ್ ಈಗ 14 ಉಳಿದಾವ ಸರ್. तावेला ಹೇಳಿದ್ರೆ ಸರ್ ನಾವು ಶಾಪ್ ಎಕ್ಸ್ಟ್ರಾ अपना बोल रहे हो तो ओपन स्पेस और लेके जगह का माप करके जगह का माप नहीं लगा साहब, हमारे पास खर्च क्या है, हमारा दुकान दूसरे को दे रहा है। आप बात सुनिए, मैं दोपहर में जब आया था आपको बोला था नहीं हम नहीं थे सर, कौन थे वहाँ पे? आप लेके आए, कितना है वहाँ पे लंबाई 90 का है, ओपन स्पेस एक 90 पूरा 90 रुपये 15 का है और एक 75-15 है। मुझे उधर 7-8 दुकान बैठ सकते सर। अब तुम्हें रिपेयर को बोले थे नहीं, ऐसा लंबे को 80 है सर और ऐसे को 10 है सर। अब 8 दुकान बढ़ते सर, इधर बाजू बढ़ा तो टोटल 10 दुकान बढ़ते सर। ಇದರಲ್ಲಿ ಏನಿದೆ ಸರ್, ಮೂಲತಃ ನಮ್ಮ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಅಶೋಕ್ ನಗರ್ ಇರುವಂತ ಮಾರ್ಕೆಟ್ ನಾವು ಎಷ್ಟು ಜಾಗ ಅವೈಲೇಬಲ್ ಇದೆ ಅದನ್ನು ಸ್ಯಾಚುರೇಟ್ ಮಾಡಿಬಿಡ್ತೀವಿ ಸರ್. ಸೊ 24 ಪ್ಲಸ್ ಇನ್ನೊಂದು 10, 27 ಪ್ಲಸ್ ಇನ್ನೊಂದು 10 ಎಷ್ಟಿದಾವೆ ಈಗ ಸರ್? ಟೋಟಲ್ 26 ಆಗುತ್ತೆ. 26 ಪ್ಲಸ್ ಇನ್ನೊಂದು 10 ಶಾಪ್ ಹಾಕಿದ್ವಿ ಅಂದ್ರೆ 36 ಶಾಪ್ಸ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಸರ್. ಸೊ 36 ಶಾಪ್ಸ್ ಅಲ್ಲಿ ಹಾಕ್ತಿವಿ. ಮತ್ತೆ 2 ವರ್ಷದ ಅವಧಿಗೆ ಏನು ಟೆಂಡರ್ ಇದೆ ಅದನ್ನು ಕರೆಯೋಣ. ಯಾರ್ಯಾರು ಉಳಿತಾರೆ ಸರ್, ಅದು ಟೆಂಡರ್ ಕಂಡೀಷನ್ ಅಲ್ಲಿ ತಾವು ಏನ್ ಹಾಕ್ಬೋದಂದ್ರೆ, ಯಾರು ಹೋಲ್ಸೇಲ್ ಟ್ರೇಡ್ ಲೈಸೆನ್ಸ್ APMC ಇಂದ ಪಡೆದಿದ್ದಾರೆ
ಅವರು ಈ ಒಂದು ಟೆಂಡರ್ ಅಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ ನಾವು ಒಂದು ಟೆಂಡರ್ ಕಂಡೀಷನ್ ಹಾಕೋಬಹುದು ಸರ್. ಹಂಗ್ ಹಾಕಿ ಫಸ್ಟ್ 36 ಶಾಪ್ ಏನಿದೆ ಅದನ್ನ ಎಕ್ಸಾಸ್ಟ್ ಮಾಡಿ. ಅದರಲ್ಲಿ ಆಲ್ರೆಡಿ 100 ಶಾಪ್ ಎಕ್ಸಾಸ್ಟೆಡ್ ಅಲ್ವಾ? ಸೊ 100 ಶಾಪ್ ಹೋಗಿದೆ ಅಂದ್ರೆ 24 ಶಾಪ್ಸ್ ಇನ್ನು ಉಳಿಯುತ್ತೆ. ಅದನ್ನ ಎಕ್ಸಾಸ್ಟ್ ಮಾಡಿ ಈಗ ಉಳಿದಿರೋ ಜನ ಏನಿದೆ ನಿಮ್ಗೆ ಇನ್ನೊಂದು 15 ಜನ ಇರ್ತಾರೆ. ನಮ್ಮ APMC ನಲ್ಲಿ ಅವರಿಗೆ ಅಕಾಮಡೇಟ್ ಮಾಡಿ ಕೊಡಬಹುದು ಸರ್. ಈ ಸದ್ಯ ನಮ್ದು 14 ಅದಾವ ಸರ್. ಬೇಕಾದ್ರೆ ಅಲ್ಲಿವರೆಗೆ ಕನ್ಸ್ಟ್ರಕ್ಟ್ ಮಾಡೋವರೆಗೆ ಒಂದು ಛತ್ರಿ ಹಿಡ್ಕೊಂಡು ಬೇಕಾದ್ರೆ ಅವ್ರಿಗೆ ಹೆಂಗಾರು ಓಪನ್ ಇಟ್ಟಿದ್ದಾರೆ ಸರ್. ಅಲ್ಲೇ ಸೇಲ್ ಆಗೋದು, ಟ್ರೇಡ್ ಆಗೋದು. ಇನ್ನೊಂದು 14 ಅಡ್ಜಸ್ಟ್ ಮಾಡ್ಬೇಕಾದ್ರೆ ಮಾಡ್ಬೋದು ಸರ್. ಸರ್ ನಮಸ್ತೆ ಸರ್, APMC ಸೆಕ್ರೆಟರಿ ವಿಶ್ವನಾಥ್ ರೆಡ್ಡಿ ಸರ್. ಸರ್ ನಮ್ಮಲ್ಲಿ ಈಗ ಆಡಿ ಇವರು ಹಾರ್ಟಿಕಲ್ಚರ್ ಅವರು ಅಲಾಟ್ಮೆಂಟ್ ಮಾಡಿ ಉಳಿದಂತ ಜನ APMC ಗೆ ಬರ್ಲಿಕ್ಕೆ ಇಚ್ಛುಕರಿದ್ದಾರೆ ಸರ್. ನಾವು ಆಲ್ರೆಡಿ ನಾವು ಒಂದು ಪ್ಲಾನ್ ಅನ್ನು ಮಾಡಿದ್ವಿ ಸರ್. ಈಗ 12 ಸರ್. ಅದ್ರಾಗ ಇವರು ಅದಾರ ಸರ್, ಕೆಲವರು ಹೊಸಬರು ಬಂದಾರ ಸರ್. ಇವ್ರಿಗೆ ಅವಕಾಶ ನಮ್ಗೆ ಸಲ ಕೊಡ್ರೆ ನೀವು ಬೇರೆದವ್ರಿಗೆ ಯಾರು ಕೊಡಾಕ್ತೀರಿ ಸರ್? ಟ್ರೇಡ್ ಹೋಲ್ಸೇಲ್ ಫ್ಲವರ್ ಮಾರ್ಕೆಟ್ ಕೊಟ್ಟಾರಲ್ಲ ಸರ್. ಸರ್ ನಾವು ನಮ್ಮ ಮನೆಗಳೇ ಯಾವಾಗ ಬಂದಿರಿ ಸರ್? ನಾವು ಹೇಳ್ತೀರಿ ಸರ್. ನಾವು ನಮ್ಮ ಮನೆಗಳೇ ಯಾವಾಗ ಬಂದಿರಿ? आप सब लोग बैठ जाओ, आप सभी बैठ जाओ, आप भी बैठो. ಅವ್ರಿಗೆ ಕೊಡ್ಬೇಕು. ಈಗ ಒಂದು ಹುದ್ದೆ ಮೇಲೆ ನೀವು ಕೂತಿದ್ದೀರಾ, ನೀವು ಕೂತಿದ ಮೇಲೆ ಇಲ್ಲಿ ನೀವು ಬರ್ಬಾರ್ದು ಅಂತ ಏನೋ ರೂಲ್ಸ್ ಇದೆ. ಹೊಟ್ಟಿ ಮಾಡಿ ಎಲ್ಲಾರು ಕೆಲಸ ಮಾಡ್ತಾರೆ. ನಾವು सर हम लोग गए वही बोलते हैं वो ये सर DC साहब पेपर में दिए हम टेंडर को बुलाए हम जाके टेंडर में लिए फिर वो नको बोले सर 12 दुकान में भी उनके ही है जो 27 लोग है नहीं पहले जो टेंडर हुआ है तो वो लोग ही है. सिर्फ मैं एक अकेली अलग हूँ और एक कौन तो अकेले है, तो बाकी के वही लोग है, दूसरे कौन भी नहीं है सर. उनके रिलेशन के नाम से लेते हैं, उनके सब उनकी दुकानें बाहर वाले देखो कोई भी नहीं आया एक्चुअली सर. जो हो गया सो हो गया. हाँ सर. जो हो गया सो हो गया. अभी अगर धंधा करना है तो सब लोग मिलके करो. हमारा बस एक ही कंडीशन है. कंडीशन ये है कि आपके पास अगर APMC से होलसेल ट्रेड लाइसेंस अगर है सर ನಾವು ಹಂಗೆ ಮಾಡೋಣ ಸರ್. ಎಲ್ಲರಿಗೂ ಈವನ್ ನೀವು 4 ಪೀಳಿಗೆಯಿಂದ ಮಾಡ್ತಾ ಇದ್ದೀರಾ, 3 ಪೀಳಿಗೆನಾ, 1 ಪೀಳಿಗೆನಾ, ಅದು ನಮಗೆ ಸಂಬಂಧ ಇಲ್ಲ. ನೀವು ಹೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಕಡೆ ಹೋಲ್ಸೇಲ್ ಲೈಸೆನ್ಸ್ ಇದೆ ಅಂದ್ರೆ ನೀವು ಈ ಟೆಂಡರ್ ಅಲ್ಲಿ ಭಾಗಿಯಾಗಬಹುದು. ನಮ್ಗೆ ಕೊಡಿ ಅಂದ್ರೆ ಸರ್ಕಾರ ಹಂಗಿರಲ್ಲ. ನಮಗೂ ರೂಲ್ಸ್ ಇರ್ತವೆ. ನಾನು ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ ತಾವೆಲ್ಲರೂ ಹೇಳಿದಾರೆ ಅಂತ ಹೇಳಿ ಒಂದು ವರ್ಷ ಇನ್ನು ಜಾಸ್ತಿ ಮಾಡಿ ಕೊಟ್ಟಿದೆ. ಅದಕ್ಕೂ ಅವಕಾಶ ಇರ್ಲಿಲ್ಲ. ಇವರೆಲ್ಲ ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ನಾವು ಕಂಟೋನ್ಮೆಂಟ್ ಗೆ ಹೋಗ್ಬಿಡೋಣ, ಅಲ್ಲಿ ನಾವು ಸಪರೇಟ್ಲಿ ಮಾಡ್ಕೊಳ್ತೀವಿ, ಇದೆಲ್ಲ ನಮ್ಗೆ ಬೇಡ ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. APMC ರೂಲ್ ಇದೆ, ರೆಗ್ಯುಲೇಷನ್ ಇದೆ. DC ಆಗಿ ನಾನು ಪ್ರೊಟೆಕ್ಟ್ ಮಾಡಬೇಕು. ಎಲ್ಲರೂ ಒಂದಾಗಿ ವ್ಯಾಪಾರ ಮಾಡಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರದ್ದು ಅದೇ ಎಲ್ಲರಿಗೂ ಒಳ್ಳೇದಾಗ್ಬೇಕಂತಾನೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಂದು ಇಷ್ಟೇ ಮನವಿ ಸರ್, ಮಿಕ್ಕಿದ್ದು ಯಾರ್ಯಾರು ಇದಾರೆ ಆ ಟೆಂಡರ್ ಅಲ್ಲಿ ಬೇಕಂದ್ರೆ ಸ್ವಲ್ಪ ಅವರಿಗೆ ಕಂಡೀಷನ್ ರಿಲ್ಯಾಕ್ಸ್ ಮಾಡೋಣ. ಹೆಂಗಂದ್ರೆ ನಮ್ ಎಲ್ಲೆಲ್ಲಿ ಶೆಡ್ ಕಟ್ಟಿದೀವಲ್ವಾ ಅವ್ರು ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗುತ್ತೆ ನಮ್ಗೆ ಬಾಡಿಗೆ. ಮಿಕ್ಕಿದ್ದು ಯಾರು ಅವ್ರು ಛತ್ರಿ ಹಾಕೊಂಡು ಮಾಡ್ತಾರೆ 2 ವರ್ಷದ ಅವಧಿಗೆ ಅದೇ ಸ್ಪಾಟ್ ಅಲ್ಲಿ ಕೊಡಬಹುದು. ಆ ಟೆಂಡರ್ ಕಂಡೀಷನ್ ಸ್ವಲ್ಪ ಡೈಲ್ಯೂಟ್ ಮಾಡೋಣ. ಅಷ್ಟು ದುಡ್ಡು ಕೊಡೋ ಅವಶ್ಯಕತೆ ಅವರಿಗೆ ಬರಲ್ಲ. ಹಂಗ್ ಮಾಡಿ ಕೊಡೋಣ. एक ही स्पॉट सर 24 मंथ्स के बदले सर 50 मंथ्स कर दे तो बहुत अच्छा होगा. रिक्वेस्ट है सर. ಇದರಲ್ಲಿ ಬೇಡಿಕೆ ಏನಿದೆ ಅಂದ್ರೆ ಸರ್, APMC ನಲ್ಲಿ ಏನಿದೆ ಸರ್, ಅವರ ರೂಲ್ ಪ್ರಕಾರ 55 ತಿಂಗಳಿಗೆ ಅವರು ಕೊಡಬಹುದು ಸರ್. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಸ್ವಲ್ಪ ಅಲ್ಲಿ ಹೊಂದಾಣಿಕೆ ಇರ್ಲಿಲ್ಲ, ಬರೇ 12 ತಿಂಗಳಿಗೆ ಮಾಡಬೇಕು ಸರ್. ಸ್ಟಾರ್ಟಿಂಗ್ 55 ತಿಂಗಳು ಕೊಟ್ರು ಸರ್ ಅವರು. ಒಳ್ಳೆ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ರು ಸರ್. ಒಳ್ಳೆ. ಈಗ ಅದಿಲ್ಲ ಸರ್. ಆಕ್ಚುಲಿ ಸರ್ ಅದು ನಾವು ಮಾರ್ಕೆಟ್ ಮಾಡೋದು APMC ಅವ್ರ ಇದೆ ಸರ್, ಅವ್ರದ್ದು ಡ್ಯೂಟಿ ಸರ್. ಅದಕ್ಕೆ APMC ಸಬ್ ಮಾರ್ಕೆಟ್ ಮಾಡಿದ್ದಾರೆ. ಆಕ್ಚುಲಿ ನಮ್ಗೆ RK ಫಂಡ್ ಬಂದಿದೆ ಸರ್. ಅವಾಗ ಏನ್ ಕಳಿಸಿದ್ರ ಸರ್, ಕಟ್ಟಡ ಮಾಡಿ APMC ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಇದೆ ಸರ್. ಅದಕ್ಕೆ ಸರ್ ಇವ್ರು ಕೊಟ್ಬಿಟ್ರೆ ಸರ್ 55 ತಿಂಗಳ ಮಟ್ಟನು ಮಾಡ್ಬೋದು ಸರ್. 55 ತಿಂಗಳು ಆದ್ಮೇಲೆ ಸರ್ ಆ ಅಂಗಡಿ ಮೆಜರ್ಮೆಂಟ್ ಮಾಡಿ ಪರ್ಮನೆಂಟ್ ಆಗಿ ಅವ್ರು ಸೇಲು ಮಾಡ್ಬೋದು ಸರ್. ಅದ ಆಲ್ರೆಡಿ ಕೊಟ್ಟೆ ಬಿಡ್ತೀವಿ ಸರ್. ಎಸ್ ಸರ್, ಎಸ್.
ಥ್ಯಾಂಕ್ ಯು ಮೊನ್ನೆ ಸರ್. ತಾವು ಹೇಳಿದ ನಂತರ ಸರ್, ತಾವು ಮತ್ತೆ MLA ಸಾಹೇಬ್ರು ಹೇಳಿದ ನಂತರ ನಾನು ಹಾರ್ಟಿಕಲ್ಚರ್ ಡೈರೆಕ್ಟರ್ ಸಾಹೇಬ್ರ ಜೊತೆ ಮಾತಾಡಿದೆ. ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವ್ಯಾಪಾರದಲ್ಲಿ ಬರೋ ಅವಶ್ಯಕತೆ ಇಲ್ಲ, APMC ಅವರೇ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸರ್. ಅವರು ನನ್ನಿಂದ ಒಂದು ಫೈಲ್ ಪ್ರಪೋಸಲ್ ಕೇಳಿದ್ದಾರೆ, ನಾನು ಆಲ್ರೆಡಿ ಸೈನ್ ಮಾಡಿ ತಾವು ಹೇಳಿದ ನಂತರ ಕಳಿಸ್ಬಿಟ್ಟಿದ್ದೀನಿ ಸರ್. ಇದು ಮಾಡ್ಲಿಕ್ಕೆ ಇನ್ನೊಂದು 2 ತಿಂಗಳು ತಗೊಳುತ್ತೆ. ಆದ್ರೆ ಎಲ್ಲರಿಗೂ ಈಗ ಸದ್ಯಕ್ಕೆ ಅನುಕೂಲ ಆಗ್ಬೇಕಂದ್ರೆ ಸರ್, ಒಂದು 24 ತಿಂಗಳಿಗೆ 24 ಮಂತ್ಸ್ 2 ವರ್ಷ ಈಗಿಂದ ಶುರು ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಡೋಣ. ಒಂದ್ಸತಿ 2-3 ತಿಂಗಳು ಆದ ನಂತರ ಸಬ್ ಮಾರ್ಕೆಟ್ ಗೆ ಅದು ನಾವು ಹಸ್ತಾಂತರ ಮಾಡಿದೀವಿ ಅಂದ್ರೆ ಅದೇ ಟೆಂಡರ್ ಅಲ್ಲಿ ಆ ರೂಲ್ ಅಪ್ಲೈ ಆಗುತ್ತೆ, ಅದಕ್ಕೆ ತೊಂದರೆ ಇರಲ್ಲ. अभी जो धंधा करना है ना, अभी करना है ना, तो अभी का सोचो। तो मेरा तो उतना ही है सर रिक्वेस्ट कि सब लोग हमारे साथ जुड़ जाए, ये प्रॉब्लम सॉल्व करें। दुकान नहीं है और छोटे छोटे मान के और तब तक वो छतरी लाए के पास बैठी है, दुकान में डालेगी सर ಇದರಲ್ಲಿ 24 ಮಂತ್ಸ್ ಸರ್. ಈಗ ಅವ್ರಿಗೆ 24 ಮಂತ್ಸ್ ಮಾಡ್ಕೊಂಡು ಮುಂದೆ 55 ಮಂತ್ಸ್ ಅದನ್ನು ಕೂಡ ಆಡ್ ಆಗುತ್ತೆ ಮೋಸ್ಟ್ಲಿ ಸರ್. ಅಲ್ಲಿಂದ ಮತ್ತೆ ಡೇ 1 स्टार्ट आएगा सो आज 55 मंथ सर टोटल और ज्यादा उनको बेनिफिट होगा. वो 24 महीना और ये 55 महीना दोनों एडवांटेज लगेगा. इसके लिए उनको भी तकलीफ में आगे जाएगी. ठीक है तो APM से भी ಈಗ TD ಹಾರ್ಟಿಕಲ್ಚರ್ ಅವರು JD ಹಾರ್ಟಿಕಲ್ಚರ್ ಹಾಗೂ APMC ಸೆಕ್ರೆಟರಿ ಅವರಿಗೆ ಈಗ ತಮ್ಮ ಮುಖಾಂತರ ಈ ಸಭೆಯಲ್ಲಿ ನಾವು ಏನು ನಿರ್ದೇಶನ ಕೊಡ್ತಾ ಇದೀವಿ ಅಂದ್ರೆ, सब लोग भी सुनिए बात को, डायरेक्शंस दे रहे हैं हम लोग. तो JD हार्टिकल्चर साहब और हमारे APMC के सेक्रेटरी साहब दोनों कल साथ में सबको जोड़ के एक मीटिंग करेंगे. आप एक लिस्ट बनाइए, ಯಾವ ಯಾವುದು ಟೆಂಡರ್ ಕರಿಬೇಕಲ್ವಾ ಆ ಕಂಡೀಷನ್ಸ್ ಈಗ ನಾವು ಹೆಂಗ್ ಹೇಳಿದೀವಿ, ಕಾನೂನಾತ್ಮಕ ಕಂಡೀಷನ್ ಏನಿದೆ ಅದನ್ನೇ ಹಾಕಿ ಇಮಿಡಿಯೇಟ್ಲಿ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಕರಿ. ಇದು ಆಕ್ಷನ್ ಮಾಡ್ಬೇಕಲ್ವಾ, ಬಹಿರಂಗ ಆಕ್ಷನ್ ಆಗುತ್ತೆ ಅಲ್ವಾ, ಆಕ್ಷನ್ ಇನ್ನೊಂದು 7-10 ದಿವಸದ ಒಳಗಡೆ ಕರಿ. ಸದ್ಯಕ್ಕೆ ಇವರಿಗೆ ಇಮಿಡಿಯೇಟ್ ರಿಲೀಫ್ ಕೊಡ್ಲಿಕ್ಕೆ ಈವನ್ ಡ್ಯೂರಿಂಗ್ ದಿಸ್ 7 to 10 ಡೇಸ್ ನಿಮ್ಮ ಏರಿಯಾನಲ್ಲಿ ಒಂದು ಡೆಸಿಗ್ನೇಟೆಡ್ ಒಂದು ಲೈನ್ ಹಾಕ್ಬಿಟ್ಟು ಅಲ್ಲಿ ಇವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡಿ. ठीक है. APMC ಮೂಲ APMC ಬಾಕ್ಸೈಟ್ ರೋಡ್ ಅಲ್ಲಿರೋ APMC ಗೆ ಹೋಗೋ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇವರಿಗೆ. ಎಲ್ಲ ನಿಮ್ಮ ಅಶೋಕ್ ನಗರ್ ಮಾರ್ಕೆಟ್ ಅಲ್ಲೇ ಮಾಡೋ ರೀತಿಯಲ್ಲಿ ನೋಡ್ಕೊಳ್ಳಿ ಸರ್. ये आप दोनों को ठीक है तो ये विल फाइनलाइज. यस ಥ್ಯಾಂಕ್ ಯು ಸರ್. यस कल दोनों आते हैं अगर मीटिंग करते हैं आपके साथ में, पहले 24 महीने करेंगे, जब सब मार्केट में 5 साल का करके छोड़ा सर, 5 साल का वही बोल रहे हैं. पहले 24 महीने बाद में 5 साल हो जाता है. कल जाने की बोल रहे तो नहीं बोल रहे. और एक सर है, 8 से 10 दुकान नहीं पड़ता सर, जगह कम है सर. कल आते ये भी आते हैं और साथ दोनों सब आते हैं, देख के ऊपर में पार्किंग का भी प्रॉब्लम आएगा ना, बाद में पार्किंग का भी प्रॉब्लम आएगा. पार्किंग के लिए भी जाएगा. देखो पहला धंधा करके पेट भरने का काम, बाद में पार्किंग, बाद में जो है बाद में एक एक चीज देखते जाएंगे. हर इंसान को हक है कि वो अपना काम करे, अपने मजदूरी करे और अपने घर में अपना पैसा पेट भरे. पहले वो देखेंगे, बाद में हम पार्किंग की वजह बाद में सोच के बाद में बात करेंगे. कल से अपना व्यापार चालू करो और जो पहले से जो धंधा करे वो मजदूरी के करने को देने की कोशिश करें. अब आप लोग जाइए कराते साहब. ಫ್ಲವರ್ ಮಾರ್ಕೆಟ್ ಅವರು ಆ ಡೋರ್ ಇಂದ ಹೊರಗಡೆ ಹೋಗಬಹುದು. ಫ್ಲವರ್ ಮಾರ್ಕೆಟ್ ಅವರು APMC ಮತ್ತೆ ಹೂ ಮಾರ್ಕೆಟ್ ಜೈ ಕಿಸಾನ್ ಸಾರಿ ಹಣ್ಣು ಫ್ರೂಟ್ ಹಣ್ಣು ಆ ಚರ್ಚೆ ಈಗ ಮಾಡ್ತೀವಿ. ತರಕಾರಿ ವೆಜಿಟೇಬಲ್ ತರಕಾರಿ ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಆ ಚರ್ಚೆ ಈಗ ಮಾಡ್ತಾರೆ. ಮತ್ತೆ ಫ್ರೂಟ್ ಅಂತ ಪಾಪ ಅವ್ರು ಹಂಗೆ ಬಿಡ ಅವ್ರು ಬರ್ಬೋದು. बाकी पब्लिक भी बाहर वेट करो. बाकी सब पब्लिक आप प्लीज बाहर वेट कीजिए, ये मीटिंग होने दीजिए.
ಆಗಲ್ಲ, ನಾನು ಬರ್ತೀರಾ ಈಗ ಎಲ್ರಿಗೂ ಮಾತಾಡ್ಬೋದು. ಪ್ರಪೋಸಲ್ ಕೊಟ್ಟರೆ ಯಾರಿಂದ ರಿಪೋರ್ಟ್ ನಾವು Let's shake hand on this. Message is land is ಎಲ್ಲರೂ ಸ್ವಲ್ಪ ಶಾಂತಿ ಕಾಪಾಡ್ಕೋಬೇಕಂತ ಮನವಿ. ಈಗ ಮುಂದಿನ ಈಗ ಮೀಟಿಂಗ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು APMC ನಲ್ಲಿ ಇರುವಂತ ಕೈಪಲ್ಯ ಮಾರ್ಕೆಟ್ ಬಗ್ಗೆ. ಈಗ ಸದ್ಯಕ್ಕೆ ಸಿಚುವೇಶನ್ ಏನಿದೆ ಅಂಡ್ ಈಗ ಅಲ್ಲಿ ವ್ಯವಸ್ಥೆ ಹೆಂಗಿದೆ APMC ಸೆಕ್ರೆಟರಿ ಅವರು ನಮ್ಗೆ ಹೇಳಬೇಕಂತ ಫಸ್ಟ್ ಪಾಯಿಂಟ್. ಅದಾದ ನಂತರ ಸ್ವಲ್ಪ ಅವರಿಗೆ ಮಾತಾಡಲಿಕ್ಕೆ ಬಿಡೋಣ. ಸರ್ ನಮಸ್ತೆ ಸರ್. ಈಗ ಸದ್ಯಕ್ಕೆ ಸರ್ ನಮ್ಮಲ್ಲಿ ತರಕಾರಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು 100 ಎಕರೆನಲ್ಲಿ ನಾವು ತರಕಾರಿ ಮಾರ್ಕೆಟ್ ಅನ್ನ ಸುಮಾರು 250 ಮಳಿಗೆಗಳ ಮೂಲಕ ಕನ್ಸ್ಟ್ರಕ್ಷನ್ ಮಾಡಿದೀವಿ ಸರ್. ಅದು ನಾವು ಬಂದು ನೋಡಿದ್ದೀವಿ ಸರ್. ಇದಾದ ನಂತರ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಖಾಸಗಿ ಮಾರುಕಟ್ಟೆ ಬಂದಾದ ನಂತರ ಜಿಲ್ಲಾಡಳಿತದ ಆದೇಶದಂತೆ ಮಾತ್ರ ಬರಲಿ, ಅವರು ಬರಲಿ. ನಮ್ಮ ಆಫೀಸರ್ಸ್ ಕೂತ್ಕೊಳ್ಳಿ, ದಯವಿಟ್ಟು ಡೋರ್ ಬಂದ್ ಮಾಡ್ರಿ. 3 ತಿಂಗಳ ಕಾಲಾವಧಿಗೋಸ್ಕರ ನಮ್ಮಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ತಮ್ಮ ಸೂಚನೆ ಮೇರೆಗೆ ನಾವು ಸಂಡೇ ಮಾರ್ಕೆಟ್ ಅಂತ ಇದೆ ಸರ್, ಅಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಈಗೂ ಕೂಡ ಅವರಲ್ಲೇ ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಆದೇಶ ಏನಿತ್ತು, ಟೆಂಡರ್ ಕರೆಯುವ ಮೂಲಕ ಮಳಿಗೆಗಳು ಏನ್ ಖಾಲಿ ಇದೆ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿ ಹೋಗ್ಬೇಕು ಅನ್ನೋದಿತ್ತು ಸರ್. ನಾವು ಈ ಹಂತದಲ್ಲಿ 2 ಬಾರಿ ಟೆಂಡರ್ ಅನ್ನ ಕರೆದ್ವಿ ಸರ್. ಕರೆದಂತ ಸಂದರ್ಭದಲ್ಲಿ ಇವರಿಗೆ ಏನು ಮಳೆಗೆ ಸಿಕ್ಕಿರಲಿಲ್ಲ, ಅವ್ರಿಗೆ ಕರೆಸ್ಬಿಟ್ಟು ಮೀಟಿಂಗ್ ಕರೆದು ಹೇಳಲಾಗಿದ್ರು ಕೂಡ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಸರ್. ಅವ್ರದ್ದು ಇದೇ ಇತ್ತು ಸರ್, ಒಟ್ಟಾರೆಯಾಗಿ ನಾವು ಇಷ್ಟು 250 ಜನ ಇದ್ದೀವಿ, 250 ಜನಕ್ಕೂ ಕೂಡ ನಮಗೆ ಅಕಾಮಡೇಟ್ ಮಾಡ್ಕೊಡ್ಬೇಕು ಅನ್ನೋದಿತ್ತು. ಹಾಗಾಗಿ ಅವರು ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಸರ್. 2 ಸಾರಿ ಯಾರು ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಸರ್. ಮುಂದುವರೆದಂತೆ ಇತ್ತೀಚೆಗೆ ಅವರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ನಮ್ಮ ಸಚಿವರು ತಮ್ಮ ಮಾನ್ಯರೊಂದಿಗೆ ಮೊನ್ನೆ ಮಾತಾಡಿದ್ರು ಸರ್. ಅದೇ ರೀತಿಯಾಗಿ ಅವರು APMCಗೆ ಕೂಡ ಬಂದು ಸ್ಥಳವನ್ನೆಲ್ಲ ವೀಕ್ಷಣೆ ಮಾಡಿ ಅವರು ಒಂದು ನಿರ್ದೇಶನ ನೀಡಿದ್ರು. ಅವರ ಒಂದು ಈ ಅವರ ತಾಯಿ ಒಂದು ಇದಾಗಲಿಲ್ಲ ಅಂತಂದಿದ್ರೆ ಸರ್, ಅವ್ರು ಇವತ್ತಿದ್ದು ನಮ್ಮೊಂದಿಗೆ ಮಾತಾಡಿದ್ರು ಸರ್, ಮೀಟಿಂಗ್ ಆಗಿ ಮಾಡಿದ್ರು. ಅದ್ರ ಪ್ರಕಾರ ನಿರ್ವಹಿಸಿದ್ರು ಸರ್. ಆಕ್ಚುಲಿ ಸರ್ ಏನಾದ್ರು ಹೇಳಿದ್ರೆ ಈ ವಿಚಾರ ಬಗ್ಗೆ ತಾವು ಹೇಳ್ಬೋದು, ಮತ್ತೆ ಅವರಿಗೆ ಮಾತಾಡ್ಲಿಕ್ಕೆ. ಸೆಕ್ರೆಟರಿ ಸಾಹೇಬ್ ಹೇಳಿದ ಪ್ರಕಾರ ಅವರು ಮ್ಯಾಪ್ ತಗೊಂಡು ಬಂದಿದ್ದು ನನ್ನ ಕಡೆ. ಅದರಲ್ಲೇ ಒಂದ್ ಕಡೆ 29 ಶಾಪ್ಸ್ ಇದೆ, ಒಂದ್ ಕಡೆ 13 ಶಾಪ್ಸ್ ಇದೆ. ಅದು ಬಿಟ್ಟು ಬೇರೆ ಕಡೆ ರೆಡಿ ಶಾಪ್ಸ್ ಇದೆ. ಇವರು 250 ಮಂದಿ ಅದಾರು. ಶಾಪ್ಸ್ ಅವೈಲೇಬಲ್ ಅರೌಂಡ್ 40-45 ಅಷ್ಟಿದೆ. ಮತ್ತು ಲಾಸ್ಟ್ ಟೈಮ್ ತಾವು ಟೆಂಡರ್ ತರುವೇಳೆಗೆ ನನ್ನ ಮಾಹಿತಿ ಪ್ರಮಾಣ 1 ಕೋಟಿಗೆ ಹೋಗಿದೆ. ಇದು 1 ಕೋಟಿ ಇವ್ರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತೈತೆ ಇಲ್ಲ ಅದು ನಾವು ವಿಚಾರ ಮಾಡಬೇಕು. ಈ ಬಾಧೆ ಸರ್, ಈಗ ಲಾಸ್ಟ್ ಟೈಮ್ ಸರ್ ತಾವು ನಿರ್ಧಾರ ಮಾಡಿದ ನಂತರ ಸಂಡೇ ಮಾರ್ಕೆಟ್ ನಾವು ಜೈ ಕಿಸಾನ್ ಅಲ್ಲಿ ಇರುವಂತ ವ್ಯಾಪಾರಿಗಳಿಗೆ ಬಿಟ್ಕೊಟ್ಟಿದ್ದೀವಿ ಸರ್. ಆವಾಗಿನ ತೀರ್ಮಾನ ಏನಿತ್ತಂದ್ರೆ ಒಂದು 3 ತಿಂಗಳ ಅವಧಿಗೆ ಈ ಸಂಡೇ ಮಾರ್ಕೆಟ್ ಬಿಟ್ಕೊಡ್ಬೇಕಂತ ಇತ್ತು ಸರ್. ಈ 3 ತಿಂಗಳಲ್ಲಿ 2 ವಿಚಾರಗಳು ಆಗ್ಬೋದಾಗಿತ್ತು. ಒಂದು, ಹೈಕೋರ್ಟ್ ಅಲ್ಲಿ ಏನಾದ್ರೂ ತೀರ್ಮಾನ ಆಗ್ಬೋದಾಗಿತ್ತು, ಇವರ ಪರವಾಗಿ ಇರ್ಬೋದು, ಇವರ ವಿರುದ್ಧ ಇರ್ಬೋದು. ಅದಾದ ನಂತರ 3 ತಿಂಗಳೇ ಆದ ನಂತರ ಟೆಂಡರ್ ಆಗ್ಬೇಕಾಗಿತ್ತು. ಟೆಂಡರ್ ಇವರು ಭಾಗಿಯಾಗಿ ಎಷ್ಟು ಶಾಪ್ಸ್ ಇದಾವೆ ತಾವು ಒಂದ್ಸತಿ ಫಿಸಿಕಲಿ ಹೋಗಿ ನೋಡಿ ಬಂದಿದ್ದೀರ. ಅಲ್ಲಿ ಆ ಶಾಪ್ಗಳಲ್ಲಿ ಇವರು ಟೆಂಡರ್ ಅಲ್ಲಿ ಭಾಗಿಯಾಗಿ ಆ ಶಾಪ್ ಅವರು ತಗೋಬೇಕಂತ ಹೇಳಿ ಆವಾಗ ನಿರ್ಧಾರ ಮಾಡಿದ್ರು. ಇದರಲ್ಲಿ ಸರ್ ಮಧ್ಯದಲ್ಲಿ 2 ವಿಚಾರಗಳು ಆಗಿದ್ದಾವೆ. ಒಂದು, ಹೈಕೋರ್ಟ್ ಅವರು ಹೋಗಿದ್ದಾರೆ, ಪಾಪ ಅವರ ಪರವಾಗಿ ಆಗ್ಲಿಲ್ಲ. ಮತ್ತೆ ಈಗ KT ನಲ್ಲಿ ಆ ಕೇಸ್ ಏನಿದೆ ನಡೀತಾ ಇದೆ ಸರ್, ಚಾಲ್ತಿನಲ್ಲಿ. ಮಧ್ಯದಲ್ಲಿ ಟೆಂಡರ್ ಕರೆದಿದ್ದಾರೆ APMC ಸೆಕ್ರೆಟರಿ ಅವರು, ಇವರು ಭಾಗಿಯಾಗಲಿಲ್ಲ. ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಇವರ ವ್ಯಾಪಾರ ಮಾಡಬೇಕು, ಇವರೆಲ್ಲಿ ಹೋಗ್ಬೇಕಂತ ಪ್ರಶ್ನೆ ಬಂದಾಗ
ಇನ್ನು ಒಂದೂವರೆ ತಿಂಗಳಿಂದ ನಾವು ಸಂಡೇ ಮಾರ್ಕೆಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅವರಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಇದನ್ನು ಫ್ಯೂಚರ್ ಅಲ್ಲಿ ಈಗ ಹೆಂಗ್ ನಾವು ಪರಿಗಣಿಸಬೇಕು? APMC ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ನಾವು ಇವರಿಗೆ ಮತ್ತೆ ಟೆಂಡರ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿದೀವಿ ಅಂದ್ರೆ ಇವರು ಭಾಗ್ಯ ಆಗ್ತಾರ? ಇವರಿಗೆ ಏನು ಆಪ್ಷನ್ ಸಿಕ್ಕಿದಾವೆ ಅನ್ನೋದು ಈ ಚರ್ಚೆ. ಮೂಲತಃ ರೂಲ್ ಪೊಸಿಷನ್ ಪ್ರಕಾರ ನೋಡ್ಬೇಕಂದ್ರೆ 3 ತಿಂಗಳ ಅವಧಿ ಡಿಸೆಂಬರ್ 18ನೇ ತಾರೀಕಿಗೆ ಮುಕ್ತಾಯವಾಗಿದೆ. ಅದಾದ ನಂತರ ಇದು ಈಗ ನಮ್ಮ ವಿವೇಚನೆ ಮೇಲೆ ಇದು ಮುಂದುವರಿತಾ ಇದೆ ಸರ್. ಈಗ ಆಲ್ರೆಡಿ ಫೆಬ್ರವರಿ ಎಂಡ್ ಆಗಿದೆ. 2.5 ತಿಂಗಳು ಇದು ಜಾಸ್ತಿನ ಅವಧಿ ಕೊಟ್ಟಿದ್ದೀವಿ ಟೈಮ್. ಈಗ ನಾವೊಂದು ನಿರ್ಧಾರ ತಗೋಬೇಕಾಗುತ್ತೆ ಸರ್. ಅವರಿಂದ ನಾವು ಒಂದು ಮಾತು ಕೇಳೋಣ ಸರ್, ಅವ್ರು ಏನ್ ಹೇಳ್ತಾರೆ. ಬಿಕಾಸ್ APMC ಅಲ್ಲಿರುವಂತ ಶಾಪ್ಗಳಲ್ಲಿ ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಇಲ್ಲ. ಜೆ ಕಿಸಾನ್ ಸೈಡ್ ಇಂದ ಯಾರಿದ್ದಾರೆ ಅವರು ಮಾತಾಡೋ ಮುಂಚೆ MLA ಸಾಹೇಬ್ ಮಾತಾಡಿ, ಮತ್ತೆ ಅವರು ಮಾತಾಡ್ತಾರೆ. सर मेरा उद्देश्य, साहब का उद्देश्य, आपका भी उद्देश्य एक ही है कि सब जो व्यापारी है अपना व्यापार करना है, और व्यापार करने के लिए आपको एक छत चाहिए, एक दुकान चाहिए, चाहे वो APMC में हो या जय किसान मार्केट में हो। आप कैसे करके दे सकते हैं वो देखिए। अगर शॉप्स अवेलेबल 45 है और रिक्वायरमेंट 250 का है तो ये लोग जाएंगे कहाँ? और अभी जो संडे मार्केट की आप 3 महीने की बात कर रहे हैं, अगर आपको संडे मार्केट में जो काटेंगे तो बेचेंगे कहाँ? ये हमारा मॉरल रिस्पॉन्सिबिलिटी है और उनका राइट भी है कि उनको जब वहाँ से निकल के उनको कुछ भी वजह से निकल के आए हैं तो या तो हमको यहाँ पे ज्यादा देना या कुछ तो ऑल्टरनेट सोच के देना। हम फ्लावर मार्केट का भी किए कि सब मार्केट बना के दीजिए, APMC के गाइडलाइंस बना के दीजिए, कुछ तो करके जो APMC में व्यापारी है वो भी जीना चाहिए और जो जय किसान मार्केट से APMC को गया है वो भी जीना चाहिए। वो देख के हम निर्णय लेना चाहिए कि संडे मार्केट रहे नहीं रहे, चाहे जब हम 3 महीने में टाइम दिए थे, 1 महीने में टाइम दिए थे। ऐसे तो धंधा नहीं होता कि 3 महीने हम टाइम दिए थे और तुम निकल के चले जाओ, आपकी दुकान जाके रास्ते पे बैठेंगे सर, ऐसे तो हो नहीं सकता। तो हमको कहाँ पे हम बसाना या क्या करना है साहब है तो निर्णय लेंगे, उनके निर्णय का पालन करेंगे। वही रिक्वेस्ट है कि हर इंसान को अपने जगह पे धंधा करने का उनको जरा हक मिलना चाहिए, उनको धंधा करने को देना चाहिए कि अपना घर चला सके। आजकल जो भी जय किसान मार्केट से आए हम देखेंगे अच्छे अच्छे काम करते थे, आज बहुत से लोग रोड पे आ चुके हैं, परेशान है, बच्चों के स्कूल भेजने की फीस का पैसा नहीं है। ऐसी हालत APMC में भी होगी अगर वो सब मिलकर निकल के जय किसान को चले जाएंगे। तो हमको चलाना है कि हर इंसान जो भी APMC का भी व्यापारी है या जय किसान का भी व्यापारी है वो अपना रोजी रोटी कमाने का उसको एक हक मिलना चाहिए और उसको एक रोड हम करके देना चाहिए। जय किसान भगवान जी माइक तगड़ी ಅಲ್ಲಿ ಮೈಕ್ ಇದೆ ನೋಡಿ. ಇವತ್ತಿನ ದಿವಸ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸೇರಿದಂಥ ಗಣಮಾನ್ಯ ನಮ್ಮ ಜಿಲ್ಲಾ ಪಾಲಕ ಮಂತ್ರಿಯವರೇ ಹಾಗೂ ನಮ್ಮ ಎಲ್ಲರ ನೆಚ್ಚಿನ MLA ರಾಜು ಶೆಟ್ಟಿ ಅವರೇ ಹಾಗೂ ಪೊಲೀಸ್ ಅಧಿಕಾರಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಇತರೆ ನಮ್ಮ ಎಲ್ಲ ಸಂಬಂಧಿತ ವ್ಯಾಪಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರಣ ನಾವು ಈಗ 6 ತಿಂಗಳಿಂದ ವನವಾಸ ಮಾಡ್ತಾ ಇದ್ದೀವಿ. ಆದ್ರೂ 6 ತಿಂಗಳ ನಂತರ ಅದು ಯಾಕಾಗುವಂತಾಗ ನಮ್ಗೆ ಕರೆದ ಕೆರೆಯಿಂದ ಇವತ್ತ ಒಂದು ವಿಚಾರಣೆ ನೀಡಿದ್ರೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೀವಿ. ಈಗ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು, ಆದ್ರೂ ಈಗ ನಮ್ಮ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಲ್ಲ, ಜೈ ಕಿಸಾನ್ ಅವರಿಗೆ ಈಗ APMC ನಲ್ಲಿ ಎಲ್ಲರಿಗೂ ನಮ್ಗೆ ಸ್ಥಳಾವಕಾಶ ಆಗೋದಿಲ್ಲ. ಅದ್ರ ಬಗ್ಗೆ ಈಗ ನೀವು ಹೂವಿನ ಮಾರ್ಕೆಟ್ ಅವ್ರಿಗೆ ಯಾವ ತರ ಅನುಕೂಲ ಮಾಡಿಕೊಟ್ರಲ್ಲ ಆ ತರ ನೀವು ನಿಮ್ ಸರ್ಕಾರದ ಏನೇ ನೇಮ ಇದ್ರು ಕೂಡ ಆ ನಿಯಮಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳಿಕ್ಕೆ ತಯಾರಿದ್ದೀವಿ. ನಮ್ಮ ಜೈ ಕಿಸಾನ್ ಮಾರ್ಕೆಟ್ಗೆ ನಮ್ಗೆ ಚಾಲು ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ.
ಸಬ್ ಮಾರ್ಕೆಟ್ ಯಾರ್ಡ್ ಅಂತ ಉಪ ಮಾರುಕಟ್ಟೆ ಅಂತ ಹೇಳಿ ನೀವು ಮಾಡ್ಲಿಕ್ಕೆ ತೀರ್ಮಾನ ತಗೊಂಡಿರಲ್ಲ. ಜೈ ಕಿಸಾನ್ ಮಾರ್ಕೆಟ್ ಕೂಡ ನೀವು ಉಪ ಮಾರುಕಟ್ಟೆ ಅಂತ ಹೇಳಿ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಮಾಡಿಕೊಡ್ಲಿಕ್ಕೆ ನಾವು ವಿನಂತಿ ಈಗ ಜೈ ಕಿಸಾನ್ ಅವರಿಂದ ಒಬ್ಬರು ಮಾತಾಡ್ಬೇಕಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಮಾತಾಡಿ ಯಾರು? ನಮಸ್ಕಾರ. ಲಾಸ್ಟ್ ಟೈಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದು ಹೇಳಿದ್ರಿ, ಒನ್ ಟೈಪ್ ಮಾರ್ಕೆಟ್ ಮುಂಜಾನೆ ಮಾರ್ಕೆಟ್ APMCಗೆ ಕೊಡ್ರಿ, ಮಧ್ಯಾಹ್ನ ಮಾರ್ಕೆಟ್ ಜೈ ಕಿಸಾನ್ಗೆ ಕೊಡ್ರಿ. ಅದು ನಮ್ಮ ವ್ಯಾಪಾರಿ ಎಲ್ಲರೂ ತಯಾರದರಿ. ಮುಂಜಾನೆ 5 ಗಂಟೆಯಿಂದ 12 ಗಂಟೆ ತನಕ APMC ಮಾರ್ಕೆಟ್ ಅವ್ರು ಯಾರ ಅಂಗಡಿ ತಗೊಂಡಲ್ಲ ಅದು ಮಾರ್ಕೆಟ್ ನಡೀಲಿ. ಮತ್ತು ನಮ್ಮ ಜೈ ಕಿಸಾನ್ ಮಾರ್ಕೆಟ್ ಮುಂಜಾನೆ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 5 ಗಂಟೆ. ಜೈ ಕಿಸಾನ್ ಅವ್ರು ನಾವು ಎಷ್ಟು 200 ಯಾವ ವ್ಯಾಪಾರಸ್ಥರಲ್ಲ ನಾವು ಜೈ ಕಿಸಾನ್ ಅವ್ರು ಮಾಡ್ತೇವೆ. ಅದು ನಮ್ದು ಪರ್ಯಾಯ. ಯಾವ ಟೈಮಿಂಗ್ ಕೊಟ್ಟರು ನಡೀತೈತಿ. ಮುಂಜಾನೆ ಕೊಡ್ರಿ, ಬೇಕಾದ್ರೆ ಮಧ್ಯಾಹ್ನ ಕೊಡ್ರಿ. ಈಗ ನಮ್ಮ ಸೆಕ್ರೆಟರಿ ಸಾಹೇಬ್ ಹೇಳಿದ್ರಲ್ಲ ಅದು ಮಾಡ್ಕೊಡಿ. ಸಬ್ ಮಾರ್ಕೆಟ್ ಅಂತ ನಿಮ್ಮ ನಾವು ಅದು ಕೆಲಸ ಮಾಡ್ತಾ ಇದ್ದೇವೆ. ಈ ಎರಡು ಪರ್ಯಾಯ ಈಗ ಏನೂ ಒಂದು ಪರ್ಯಾಯ ಮಾಡ್ರಿ. ಮತ್ತೆ ಎಲ್ಲರಿಗೂ ನಮ್ಗೆ ವ್ಯಾಪಾರ ಹೋಗಿ ಮಾಡ್ಕೊಡಿ. ಇದು ವಿನಂತಿ. सर, जैसा उन्होंने कहा कि 1950 से लेकर 1990 तक हम रबर पेट में किए, बाद में उसके बाद 20-25 साल कैंटनमेंट में हुआ, फिर अभी जय किसान में करे। कहने का उद्देश्य उतना है कि जैसा सर बोले ये चौथा पांचवा पड़ी है सर, 250 व्यापारी होंगे, आधे व्यापारी हमारे रोड पे आ चुके हैं, अभी बचे हुए आधे व्यापारी है, वो उनके ऊपर कुछ भी होने से पहले कैबिनेट डिसीजन लेके जैसा हमारे बाबन साहब कहे वैसे हमें जैसा फुल मार्केट को जैसा अवकाश दिया है हमारे पे जय किसान में, जो भी कानून का आपका जो भी रूल है हम उसमें कायदे में हम जो भी है वो पेपर देने के लिए तैयार है, वो करके हम दे तो अच्छा लगता है। सब मार्केट करके ये जय किसान को स्टार्ट करें तो अच्छा लगता है। और जो भी आप हमें टाइमिंग दे, ऐसे नहीं कि जो आप हमें टाइमिंग देते वो टाइमिंग हम करने के लिए तैयार है। ಒಂದು ಮೈಕ್ ತಗೊಳ್ಳಿ ಈ ಮೈಕ್ ಅಲ್ಲಿ ಪಾಲಕ ಮಂತ್ರಿ ಅವರಿಗೆ ರೋಜಾ ಓಪನ್ ಮಾಡೋ ಟೈಮ್ ಇದೆ. अभी है टाइम, अभी है 5 मिनट है, अभी 5 मिनट है, 15 मिनट है, 3 मिनट है, 3 मिनट में अगर फिनिश कर सकते हैं तो 2 मिनट सर. ಪಾಲಕ ಮಂತ್ರಿಯವರು ಹಾಗೂ ನಮ್ಮ ಶಾಸಕರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ಗೆಲ್ಲ ವಂದಿಸಿ ನಾನು ಯಾಕಂದ್ರೆ ಇದು 4ನೇ ಸಲ ನಾನು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅಟೆಂಡ್ ಆಗ್ತಾ ಇರೋದು. ಸೊ ಅವ್ರು ಹೇಳಿದ್ರಿಗೆ ಟೋಟಲ್ ಅವ್ರು ಕೊಟ್ಟಂತ ಲಿಸ್ಟ್ ಏನಿದೆ ಸರ್ 139 ಮಂದಿ ಲಿಸ್ಟ್ ಇದೆ ಸರ್. ಅವರ ಕೈಲೇ ಕೊಟ್ಟಂತ ಲಿಸ್ಟ್ 139 ಮೆಂಬರ್ಸ್ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಅವರು ಟೆಂಡರ್ ಹಾಕಲಿ ಅನ್ನೋದು ಒಂದು ಅವ್ರ ದೊಡ್ಡ ತಪ್ಪಾಗಿದೆ. ಅವ್ರು ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲ. ಅದು ಏನು ಮಿಸ್ಟೇಕ್ ಆಗಿತ್ತು ನನಗೆ ಗೊತ್ತಿಲ್ಲ. ನಮ್ಮ ಸೆಕ್ರೆಟರಿ ಅವರಿಗೆ ಮಾಡಿಲ್ಲ, ಅದು ಒಂದಾಗಿದೆ. ಈಗ ಅಲ್ಲಿ ABCD ಅಂತ 4 ಬ್ಲಾಕ್ ಅದಾವ ಸರ್. EF ಅದಾವ. A ಬ್ಲಾಕ್ದಾಗ 32 ಶಾಪ್ಸ್ಗಳು ಅದಾವ ಸರ್, ತಾವು ಅಡ್ಜಸ್ಟ್ ಮಾಡ್ಬೋದು. B ಬ್ಲಾಕ್ದಾಗ ಅದಾವ 56 ಶಾಪ್ಸ್ಗಳು ಅದಾವ. ಟೋಟಲ್ ಎಲ್ಲ ಕೂಡ್ರಿ ನಮ್ಮಲ್ಲಿ ಎಲ್ಲ ಕೂಡಿ 161 ಶಾಪ್ಸ್ಗಳು ಮಟ್ಟ ಅದಾವ ಸರ್. ಅಲ್ಲಿ ಅದಾವ ಮಾಡಕ್ ಬರ್ತೈತಿ. ಬಟ್ ಅವ್ರಿಗೆ ಇಂಪಾರ್ಟೆಂಟ್ ಜಾಗನ ಬೇಕಂದ್ರೆ A ಬ್ಲಾಕ್ ಸರಿಗ ಮನ್ ಮಂತ್ರಿ ಅವ್ರು ಬಂದಾಗ ನೋಡಿದಾರೆ ಸರ್. ಅಲ್ಲಿ ಒಂದು 40 ತನಕ ಕುಂಡಿರ್ತಾವ, ಲೈನ್ ಮೇಲೆ ಕುಂಡಿರ್ತಾವ. ನಮ್ಗೆಲ್ಲ ಮ್ಯಾಪ್ ತಂದಿವಿ ಸರ್. ಇಲ್ಲ ಈ ಮ್ಯಾಪ್ದಾಗ ಮಾಡಿ ಕುಂದಿಸ್ಬೋದು ಸರ್. ನಮ್ದು ಒಂದೇ ವಿನಂತಿ ಏನಿದೆ ಸರ್, ಜೈ ಕಿಸಾನ್ ಇರ್ಬೋದು, PPMC ಮಾರ್ಕೆಟ್ ಇರ್ಬೋದು, ಅವ್ರ ವ್ಯಾಪಾರಸ್ಥರ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನನ್ನ ಆಸೆ. ನಮ್ಮ ಮೊದಲಿಂದ ಇದನ್ನ ಬದಲಾಡ್ಕೊಂತ ಬಂದಿದ್ವಿ. ಯಾಕಂದ್ರೆ ಸರ್ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಾರ್ಕೆಟ್ ಮಾಡಿದೀವಿ. ಇಷ್ಟು ದೊಡ್ಡ ಪ್ರಮಾಣದಾಗ ಆಗಿದೆ. ಬೆಳಗಾವಿ ಇಡೀ ಕರ್ನಾಟಕದಾಗ ನಂಬರ್ 1 ಆಗಿದೆ. ಇವ್ರೆಲ್ಲ ಕೂಡಿ ಮಾಡಿದ್ರೆ ನನ್ನ ಆಸೆ.
आप बीच में बात रोड में उनका होने के बाद में आप बात करते हैं। व्यापारी बात करते तो कौन में जो है हमें जैसे देंगे साइड व्यापारी है क्योंकि व्यापारी बात करते हैं व्यापारी है बात करें हम सुनन दे कौन भी आगे बीच में बात करे तो कैसा सर तो व्यापारी बात करें हम सुनने के लिए कह रहा ಮೀಟಿಂಗ್ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಜಯಕೃಷ್ಣ ವ್ಯಾಪಾರಸ್ಥರಿದ್ದೀವಿ ನಾವು KPMC ವ್ಯಾಪಾರಸ್ಥರಿದ್ದೀವಿ ಯಾರೇ ಒಂದು 2 ನಿಮಿಷ ವೇಟ್ ಮಾಡೋಣ ರೋಸಾ ಓಪನ್ ಮಾಡಿ स्टार्ट टाइम के सामने बॉटल्स है थोड़ा यहाँ पे पानी के बॉटल 1-2 मिनट में पानी मंगवाता हूँ मैं जस्ट 1-2 मिनट में वाटर बॉटल्स है और ये बात व्यापारी और व्यापारी के बीच में हो रही है। यहाँ पे आराम से बैठ के आराम से व्यापारी लोग बात करें, एक अच्छी तरह से आराम से बात करके अच्छी बात होगी तो कुछ नतीजा निकल सकेगा। ಇವತ್ತಿನ ದಿವಸ ಏನು ನಾವು ಸಭೆ ಸೇರಿದ್ದೀವಿ ಈ ಸಭೆಯಲ್ಲಿ ಸುಮಾರು 4 ವರ್ಷಗಳಿಂದ ಏನೊಂದು ಸಮಸ್ಯೆ ಉದ್ಭವಿಸಿದ್ದು ಆ ಸಮಸ್ಯೆಗೆ ತಾರ್ಕಿಕವಾಗಿ ಅಂತಿಮ ಅಂಶಗಳನ್ನು ತಿಳಿಸೋಣ ಅಂತ ಹೇಳಿ ನಾವು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀನಿ. ಇವತ್ತಿನ ದಿವಸ ನಾವು ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್, ಡಿ, ಇ, ಎಫ್ ಒಟ್ಟಿಗೆ ನಮ್ಮ ಹತ್ರ 210 ಅಂಗಡಿಗಳಿದ್ದಾವೆ. ಆ 210 ಅಂಗಡಿಯಲ್ಲಿ ಡಿ ಮತ್ತು ಇ ಬ್ಲಾಕ್ ನಲ್ಲಿ ಕೆಲವೊಂದು ವ್ಯಾಪಾರ ಆಗಲ್ಲ ಅಂತ ಕೆಲವೊಬ್ಬರ ಭಾವನೆ ಇದೆ. ಅದೇ ಪ್ರಕಾರ ಅದು ಇರಲಿ. ಏನು ನಮ್ದು ಎ, ಬಿ, ಸಿ, ಎಫ್ ಇದು ಒಂದೇ ಸರೌಂಡಿಂಗ್ ಇರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಕರ್ಕೊಂಡು ಜಿಲ್ಲಾಡಳಿತ ಏನು ಬಾಡಿಗೆ ನಿರ್ಣಯ ಮಾಡಿದ್ರು ನಡೀತಿದೆ ಅಥವಾ ಮಾಡದೇ ಇದ್ರು ನೀವು ಏನ್ ಹೇಳ್ತೀರಿ ಅದ್ರ ಪರವಾಗಿ ನಮ್ಗೆ ಎಲ್ಲಾ ವ್ಯಾಪಾರಸ್ಥರು ಬದ್ಧರಿರ್ತೀವಿ. ಪ್ರತಿಯೊಬ್ಬರು ಒಂದು ಅರ್ಧ ಅಂಗಡಿ ಕೊಡ್ಬೇಕಂತ ಕೊಟ್ಟು ಅವ್ರೆಲ್ಲರೂ ಒಟ್ಟಿಗೆ ಕರ್ಕೊಂಡು ವ್ಯಾಪಾರವಾಗಿ ಸುಗಮವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಎಲ್ಲ ರೈತರಿಗೂ ಒಳ್ಳೆದಂತ ಬೆಳೆ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಇದು ಇವತ್ತಿನ ದಿವಸ ನಾವು ಇಷ್ಟೊಂದು APMC ವತಿಯಿಂದ ನಾವು ಮಾಡಬೇಕಿದೆ ಸರ್. ಅದೇ ಅವ್ರಿಗೆ ಸುಮಾರು ನಮ್ಮ ಹತ್ರ 39 ಅಂಗಡಿ, ಅದೇ ಎ ಬ್ಲಾಕ್ ಅಪೋಸಿಟ್ ಮತ್ತು ಸಿ ಬ್ಲಾಕ್ ಅಪೋಸಿಟ್ ಜಾಗ ಖಾಲಿ ಇದೆ ಸರ್. ಅದು ಈ ಗುಡಿಯಲ್ಲಿ ನೀವು ಕಟ್ಟಡ ಪ್ರಾರಂಭ ಮಾಡಿದ್ರು 6 ರಿಂದ 8 ತಿಂಗಳ ಮುಗಿದ್ರು ಆ ಅಂಗಡಿಗಳನ್ನ ನೇರವಾಗಿ ಅವರಿಗೆ ಹಂಚಿಕೆ ಮಾಡಬಹುದು ಅಂತ ಹೇಳಿ ನಮ್ಮದೊಂದು ಅಭ್ಯಾಸ ಇದೆ ಸರ್. ನಮಸ್ಕಾರ ಸರ್. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ನಾವು ಎಷ್ಟು ಪೀಳಿಯಿಂದ ನಾವು ವ್ಯವಸಾಯ ಮಾಡ್ತೀವಿ ಅನ್ನೋದು ಪ್ರಶ್ನೆ ನೋಡಿಲ್ಲ.
ಇದು ಪರಿವರ್ತನೆ ಸೃಷ್ಟಿ ನಿಯಮ ಇದು ಸುಮಾರು 2019 ಸುಧಾ ಇದು ಮಾರ್ಕೆಟ್ ಶಿಫ್ಟ್ ಆದ್ಮೇಲೆ ಇದೇ ಪ್ರಶ್ನೆ ನಿರ್ಮಾಣ ಆಯಿತು. ಆ ಟೈಮಲ್ಲಿ ಜಿಲ್ಲಾಡಳಿತ ಒಂದು ಮಳಿಗೆಯಲ್ಲಿ ಇಬ್ಬರಿಗೆ ಹಾಕಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದು. ಸೊ ಅದು ಈ ನಮ್ಮದು ಕಿಂಗ್ ಸೈಜ್ ಮಾರ್ಕೆಟ್ ಇದೆ. ಸೊ ನೀವು ಈ ಮಟ್ಟಕ್ಕೂ ಒಂದು ಡಿಸಿಷನ್ ತಗೋಬಹುದು. ಆ ಪ್ರೆಸೆಂಟ್ ವ್ಯಾಲ್ಯೂಷನ್ ಮಾಡಿ ನಾವು ಎಲ್ಲ ಕಡೆ ಕೆಲಸ ಮಾಡೋದು 5 ತಾಸು, ಎಲ್ಲ ಕಡೆ ಕೆಲಸ ಮಾಡೋದು 5 ತಾಸು. ಇವಾಗ ಬೋರ್ಡಿನ ಹತ್ರ ನಾವು ಬೆಳಗಿನ ಸೆಷನ್ ಕೆಲಸ ಮಾಡ್ತೀವಿ ಸರ್. ಸೊ ನಮ್ಮ ಪ್ಲೇಸ್ಮೆಂಟ್ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ. ಸೊ ಅದರಲ್ಲಿ ಇಬ್ಬರು ವ್ಯಾಪಾರಸ್ಥರು ಅಡ್ಡವಾಗಿ ವ್ಯವಸಾಯ ಮಾಡುವಂತ ಸಿಸ್ಟಮೆಟಿಕ್ ಇದೆ. ಅದು ಬಾಡಿ ಪ್ರಶ್ನೆನೇ ಬೇಡ, ಅದು ಮಾಲ್ಕಿ ಸ್ವರೂಪದಲ್ಲಿ ಸುಧಾ ಒಂದು ನಿರ್ಣಯ ತಗೋಬಹುದು. ಹೀಗಾಗಿ 132 ಪ್ಲಸ್ ಡೈರೆಕ್ಟ್ಲಿ 262 ಆಗುತ್ತೆ. ಆಮೇಲೆ ಹೊಸ ಕನ್ಸ್ಟ್ರಕ್ಷನ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಪ್ರಶ್ನೆನೇ ಬಗ್ಗೆ ಈಗ ನೋಡ್ರಿ, ಇಷ್ಟು ದೊಡ್ಡ ಪ್ರಾಜೆಕ್ಟ್ 14 ಎಕರೆ ಇದೆ. ಮುಂಚೆ ಕ್ಯಾಂಟೋನ್ಮೆಂಟ್ ಅಲ್ಲಿ 3.5 ಎಕರೆ ನಾವು ವ್ಯವಸಾಯ ಮಾಡ್ತಿದ್ವಿ. ಇಷ್ಟು ವ್ಯಾಪಾರಸ್ಥರಲ್ಲಿ ಅಲ್ಲಿ ಇಷ್ಟು ದೊಡ್ಡ ಪ್ರಿಮೈಸ್ ಇದ್ದಾಗ ನಾವು ಮಾಲಕಿನ ಇಲ್ಲ ಅನ್ನೋದು ಒಂದೇ ದುಃಖ ಎಲ್ಲರಿಗೂ. ಸೊ ನನ್ನ ಅಭಿಪ್ರಾಯ ಇದೆ ಸರ್, ನೀವು ಒಂದು ಮೀಟಿಂಗ್ ಇದು ಮಾಡಿ ಪ್ರೆಸೆಂಟ್ ಅದ್ರದ್ದು ಕಿಮ್ಮತ್ ಮಾಡಿ. ಸೊ ಒಂದ್ ಮಳಿಗೆಯಲ್ಲಿ ಎ ಮತ್ತು ಬಿ ಈ ತರ ಮಾಡಿಕೊಟ್ಟು ಎಲ್ಲರೂ ಸೆಟಪ್ ಆಗ್ತದೆ. ಇಲ್ಲೂ ಪ್ರಾಬ್ಲಮ್ ಸಾರ್ಟ್ ಆಗಿದೆ. ಆಮೇಲೆ ಪಬ್ಲಿಕ್ ಕನ್ಸರ್ನ್ ಬಿಸ್ನೆಸ್ ಇರೋದ್ರಿಂದ ಸರ್ ಇದು ಒಂದು ಪ್ರೈವೇಟ್ ಹೋಗ್ಬಾರ್ದು. ಪ್ರೈವೇಟ್ ಹೋದ್ರೆ ಏನಾಗುತ್ತೆ, ಅವ್ರ ಅಸೋಸಿಯೇಟ್ ಸಭಾಸದರಿಗೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಪರಿವರ್ತನೆ ಇದು ಆಗೋದ್ರಿಂದ ಮುಂದೆ ರೈತರ ಮಕ್ಕಳು ಶಿಕ್ಷಣ ಮಾಡಿದ್ರು ಮತ್ತೆ ಆಡಳಿತ ಹೊಸ ವ್ಯಾಪಾರಸ್ಥರು ಟ್ರೇಡಿಂಗ್ ಲೈಸೆನ್ಸ್ ಪಡ್ಕೊಂಡು APMC ಹೊಸ ವ್ಯಾಪಾರಸ್ಥರು ವ್ಯವಸಾಯ ಮಾಡಿದ್ರೆ ಕಾಂಪಿಟೇಟಿವ್ ಆಗಿ ರೈತರಿಗೆ ನಾವೊಂದು ವ್ಯವಸ್ಥೆ ಸುಸಜ್ಜಿತವಾಗಿ ಒಂದು ರೇಟು ಆಮೇಲೆ ಎಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಆಮೇಲೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಅದು ಎಲೆಕ್ಟೆಡ್ ಕಮಿಟಿ ಇರೋದ್ರಿಂದ ಸುಸಜ್ಜಿತವಾಗಿ APMC ನಡೀತದೆ. ಅದಕ್ಕೋಸ್ಕರ ನಮ್ಮ ಕ್ಲೈಂಟ್ ರಿಕ್ವೆಸ್ಟ್ ಅಂದ್ರೆ ನಮ್ಮ ಪ್ಲೇಸ್ಮೆಂಟ್ ನಾವು ಮಾಲಕಿಲ್ಲ ಅನ್ನೋದು ದುಃಖ ಇದ್ದಾರೆ, ಅದನ್ನು ದೂರ ಮಾಡ್ಲಿಕ್ಕೆ ನಾವು ಇದಕ್ಕೆ ಸಹಕಾರ ಮಾಡ್ತೀವಿ. ಬಾಡಿಗೆ ಪ್ರಶ್ನೆ ಇದೆಯಲ್ಲ, ಬಾಡಿಗೆನೂ ಬೇಡ, ಅದು ಪ್ರೆಸೆಂಟ್ ವ್ಯಾಲ್ಯೂಷನ್ ಮಾಡಿ ಅದಕ್ಕೆ ಮತ್ತೊಬ್ಬರು ಒಬ್ಬ ವ್ಯಕ್ತಿಗೂ ನಾವು ಸೆಟಲ್ ಮಾಡಿದ್ರೆ ಒಂದು ಇದು ಗುಂಪುಗಾರಿಕೆ ವ್ಯವಸಾಯ ಸರ್. ಈ ಮಾರ್ಕೆಟ್ ಅಷ್ಟೇ ಬಿಟ್ಟು ನಾವು ಇಲ್ಲೇ ಒಂದು 50 ಮೀಟರ್ ಡಿಸ್ಟೆನ್ಸ್ ಮಾಡಿದ್ರು ಮತ್ತೆ ಇಂಡಿಯಾ ಪಾಕಿಸ್ತಾನ ಆಗೋದು. ಸೊ ಇದು ಲಾಂಗ್ ಲಾಸ್ಟಿಂಗ್ ಪರಿಹಾರ ಆತರ ಅಲ್ಲ, ಲಾಂಗ್ ಲಾಸ್ಟಿಂಗ್ ನಮ್ದು ವೈಮನಸ್ ಎಲ್ಲ ದೂರ ಆಗ್ಬೇಕಂದ್ರೆ ಈ ತರನು ಒಂದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ನಾ ಇಷ್ಟೇ ಅಲ್ಲಿ ಯಾರು ಮಾತಾಡ್ತಾರೆ ರಮೇಶ್ ಮಧು ಅವ್ರು ಮಾತಾಡ್ತಾರೆ. ಮೈಕ್ ಕೊಡ್ರಿ. थोड़ा मेरा लैंग्वेज का प्रॉब्लम है, हिंदी में बात करता हूँ। सबको नमस्कार। जैसे हमने सोचा कि थोड़ा प्रॉब्लम है, थोड़ी गलतियां हुई हैं, कोई लोग बोलते हैं कि इन लोगों ने गलतियां की हैं, जैसे और गवर्नमेंट भी चाहता है कि हम लोगों को कहाँ तो जगह दे, तो गलतियों को नजरअंदाज मतलब हम लोगों को माफ कर दीजिए पूरा। जैसे ये लोग बोल रहे हैं कि एडजस्ट करो, एडजस्ट क्यों करें, क्योंकि इतना बड़ा प्रोजेक्ट ऑलरेडी इम्प्लीमेंटेड है, उसमें पैसा लगा हुआ है। गवर्नमेंट वो प्रोजेक्ट अपने आप में संभाले और उस प्रोजेक्ट को मतलब अपनी तरफ से एक चालना देके हम सबको मेरा कहने का मतलब है कि एडजस्ट करने से अच्छा है कि सब लोगों को उधर बिजनेस करने का ये करके दीजिए। विद इन द गवर्नमेंट विद ऑल लॉज फैसिलिटीज विल बी गिवन। एंड जैसे ये लोग बोल रहे हैं कि प्राइवेट इसमें एसोसिएशन अलग वगैरह होता है, वो करने की जरूरत ही नहीं है। जब गवर्नमेंट के अंडर आ जाएगा तो गवर्नमेंट विल टेक केयर एंड न्यू एम्प्लॉयमेंट विल बी गिवन टू अदर, मतलब नए लोगों को जॉब भी मिल सकेगी। हाँ जय, मतलब मेरे कहने का मतलब यही है कि जो इंफ्रास्ट्रक्चर रेडी है। मधु बहुत मुश्किल से ये बोलने की कोशिश कर रहा है कि जो जय किसान में हमने इन्वेस्ट किया है उसी को APMC का सब मार्केट बना के चलाओ। इसमें क्या होगा कि जैसे गवर्नमेंट के अंदर एक पॉइंट क्लियर करेंगे, सॉरी तो इसमें नए गवर्नमेंट ऑफिसर्स को भी जॉब मिल सकता है। नया बॉडी मतलब APMC का नया बॉडी वहां पे सेट करके हम लोग उनके अंडर काम करेंगे। कोई ये नहीं है मतलब हमको प्राइवेट, जैसे हम लोग हमेशा बोलते आए कि प्राइवेट ಸರ್ ಈ ಮಧು ಪಾಯಿಂಟ್ ಅಲ್ಲಿ ಒಂದು ಇಶ್ಯೂ ಇದೆ ಸರ್. ಈಗ ನಾವು ಫ್ಲವರ್ ಮಾರ್ಕೆಟ್ ಅಲ್ಲಿ ಹೆಂಗ್ ಸಬ್ ಮಾರ್ಕೆಟ್ ಮಾಡ್ಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮೂಲತಃ ಇದು ಸರ್ಕಾರಿ ಜಾಗ, ಇದು ಪ್ರೈವೇಟ್ ಮಾರ್ಕೆಟ್ ಅಲ್ಲ, ಇದು ಸರ್ಕಾರಿ ಜಾಗ. ಸರ್ಕಾರದೇ ಬೇರೆ ಡಿಪಾರ್ಟ್ಮೆಂಟ್ ಇಂದ ನಡೀತಾ ಇರುವಂತ ಮಾರ್ಕೆಟ್ ನಾವು APMC ಅಡಿಯಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೈ ಕಿಸಾನ್ ಸಿಚುವೇಶನ್ ಅಲ್ಲಿ ಏನಿದೆ ಸರ್, ಇವರು ಈಗ ಸರ್ಕಾರದ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಕೇಸ್ ನಡೀತಾ ಇರುವಾಗ ಕ್ಯಾಟ್ ಅಲ್ಲಿ ಮ್ಯಾಟರ್ ಸಬ್ಜುಡಿಸ್ ಇರುವಾಗ ನಾವು ಬೇರೆ ಫೈಲ್ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಅದು ಆಕ್ಚುಲಿ ತಮ್ಮ ಹಂತದಲ್ಲೇ
ತಾವು ತೀರ್ಮಾನ ಮಾಡಿ ಈ ಕೇಸ್ ವಿಡ್ರಾ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು APF, ಬಿಕಾಸ್ ಈಗ ತಮ್ಮ ಕ್ಲೇಮ್ ಏನಿದೆ ಅಂದ್ರೆ ನಮ್ದು ಏನು ಯಾವ ಸ್ವರೂಪದಲ್ಲಿ ಈಗ ಖಾಸಗಿ ಮಾರ್ಕೆಟ್ ಇದೆಯೋ ಅದನ್ನೇ ಮುಂದುವರಿಸಬೇಕಂತ ಹೇಳಿ ತಾವು ಯಾರಿಗೆ ಮನವಿ ಮಾಡ್ತಾ ಇದ್ದೀರಿ? ತಾವು ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದೀರಿ. ಸರ್ಕಾರ ಹಂತದಲ್ಲಿ ತಮ್ದು ಏನು ಮನವಿ ಸದ್ಯಕ್ಕೆ ಇಲ್ಲ. ಸೊ ಕೋರ್ಟ್ ಅಲ್ಲಿ ತಮ್ದು ವಾದ ವಿವಾದ ನಡೀತಾ ಇರುವಾಗ ಇಲ್ಲಿ ನಾವು ಬೇರೆ ಫೈಲ್ ಮೂವ್ ಮಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಒಂದು ಕಾಂಪ್ರಮೈಸ್ ಡಿಗ್ರಿ ಮಾಡಿ ಕೊಡಲಿಕ್ಕೆ ಬರ್ತದೆ. ಸೊ ಆ ನಿರ್ಧಾರ ಸರ್ ತಾವು ಕಡೆ ಮಾಡಬೇಕಾಗುತ್ತೆ. आप जैसा हमारे भरोसा देते तो आप बोले हम विड्रॉ करने के लिए तैयार है सर. अब आप जैसा आप साहब बोले सब मार्केट करके लेने के लिए तैयार है. कोर्ट में मैटर है तो नहीं कर सकते. हम कोर्ट से विड्रॉ करने के लिए तैयार है. फिर वैसा है that decision can be taken. ಸರ್ ಇದು ಒಂದೇ KTL ಇರೋದು ಲೈಸೆನ್ಸ್ ಪ್ರದಾನಿಗಳ ವಿಷಯ ಮಾತ್ರ ಇದೆ ಸರ್. ಈಗ ಧಾರವಾಡ ಹೈಕೋರ್ಟ್ ಅಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅದೊಂದು ಅಲ್ಲಿ ಕೇಸ್ ನಡೀತಾ ಇದೆ. ಅದೇ ಪರವಾಗಿ ಅವ್ರದ್ದು ಲ್ಯಾಂಡ್ ಯೂಸ್ ರದ್ದಾಗಿದೆ ಅನ್ನೋ ಪರವಾಗಿನೂ ಅದು ಲ್ಯಾಂಡ್ ಯೂಸ್ ರದ್ದಾಗಿದ್ದರಿಂದ ಸಂಪೂರ್ಣವಾಗಿ ಅದು ಕೇಸ್ ಸರ್ ಎಲ್ಲಾ ಕೇಸ್ ಡಿಸ್ಮಿಸ್ ಆಗಿದೆ ಇದೆ. ಅದು ಕೇಸ್ ಯಾವ ಕೇಸ್ ಪೆಂಡಿಂಗ್ ಇಲ್ಲ, ಪ್ರೆಸೆಂಟ್ ನಡೀತಾ ಇದೆ ಸರ್. ಇದು ಇಲ್ಲ, ಎಲ್ಲ ಡಿಸ್ಮಿಸ್ ಆಗಿದೆ ಇದೆ सर. और एक आपने खुद डिस्ट्रिक्ट मिनिस्टर ने देखा है एपीएमसी में जगह हो सकती है कि नहीं, आपने भी देखा है जय किसान वालों को होती कि नहीं. ये लोग बोलते हैं हमारे पास 130 दुकानें ही है, प्लेसमेंट में नीचे के अंडरग्राउंड की दुकान गिनते हैं लोग और बोलते हैं ये दुकान पकड़ के ये लोग सेक्रेटरी भी बोलते हैं कि 130 दुकानें करके. आपने सबने वहाँ सर्वे किया है, आपने देखा हुआ भी है. तो और दूसरा प्रोजेक्ट ये लोग लगते हैं कि हमारे दुकान में आ जाओ, भाड़ा नहीं लेते हैं, एक में ये भी करके दे करके. 2019 में जब हम लोग वहाँ गए थे तब एक दुकान में 3-3, 4-4 जनों को डाल के 50-50, 70-70 हजार रुपए इन लोगों ने हमारे पास भाड़ा लिया है. कौन 1-1 लाख तक लिया है. कौन ऐसा फुकट में अपना दुकान देता नहीं है. वो प्रोजेक्ट ना होने वाला है ना कुछ होने वाला है. मैं आपसे रिक्वेस्ट करता हूँ कि जो भी हमने कोर्ट में गए हैं वो कोर्ट में जा हम पूरे केसेस हम वेकेट करके हमारी जो जय किसान की 10.5 जो जगह है हम आज भी गवर्नमेंट को, सरकार को हैंडओवर करने के आज भी मार्केट अपनी बिल्डिंग सब आपके हवाले करके जैसा आपके रूल्स रेगुलेशन है वो रूल्स रेगुलेशन से हम आगे का मार्केट चलाएंगे. प्रचार से आप एपीएमसी भी बिठाइए, आपका जो भी एपीएमसी शेयर रहेगा, यूजर्स भी रहेगा, वो सब भर के हम अपना व्यापार और अपना धंधा चलाने के लिए आज कर ಅವರು ಹೇಳ್ತಾರೆ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಅದನ್ನು ಸೆಟಲ್ಮೆಂಟ್ ಮಾಡಬೇಕು. ಈಗ ಅಲ್ಲಿ ಕಾಂದಾ, ಸ್ವೀಟ್ ಪೊಟ್ಯಾಟೊ, ಆಮೇಲೆ ಬಟಾಟಿ ಇವೆಲ್ಲ ಅಲ್ಲಿ ವ್ಯವಸಾಯ 87 ಸರ್ಕಾರ ಪ್ರಿಮೈಸಸ್ ಅಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡೋದು ಹಾಸ್ಪಿಟಲ್ ಬಂದು. ಸೊ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಅವ್ರು ಹೇಳ್ತಾರೆ ಪ್ರಕಾರ ಈಗ 2022 ಮಾರ್ಕೆಟ್ ಯಶಸ್ವಿ ಆದ್ಮೇಲೆ ಇದು ಗುಂಪುಗಾರಿಕೆ ವ್ಯವಸಾಯ. ಆಮೇಲೆ ಆ ಮಾರ್ಕೆಟ್ ಹೋಗಿ ವ್ಯವಸಾಯ ಮಾಡ್ಲಿಕ್ಕೆ ಹೋದ್ರು ಸದಾ ಯಾರು ಸಮೀಪ ತಗೊಂಡಿಲ್ಲ. ಇದು ಸಮಾಜದ ಇಶ್ಯೂ ಆಗ್ತಾನೆ ಇದೆ. ಅದಕ್ಕೆ ಇದು ಒಂದು ಸರ್ಕಾರ ಪ್ರಿಮೈಸಸ್ ಗಳಿಂದ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ. ನನ್ನ ಅಭಿಪ್ರಾಯ ಇಷ್ಟೇ ರೀ, ಬಾಡಿಗೆ ಪ್ರಶ್ನೆನೇ ಇಲ್ಲ. ಅದಕ್ಕೆ ಓನರ್ಶಿಪ್ ನಾವು ಮಾಲಕ್ಕಿಲ್ಲ ಅನ್ನೋದು ದುಃಖ ಇದೆ. ಸೊ ಅದಕ್ಕೆ ಕಿಂಗ್ ಸೈಜ್ ಶಾಪ್ ಇದೆ, ನಾವು 5 ತಾಸು ಕೆಲಸ ಮಾಡ್ತೀವಿ. ಅದಕ್ಕೆ ಅನ್ಯೂನ್ಯವಾಗಿ ನಾವು ಬ್ರದರ್ಹುಡ್ ರಿಲೇಷನ್ ನಾವು ವ್ಯವಸಾಯ ಮಾಡ್ಕೊಳ್ಳಿಕ್ಕೆ 13-14 ಎಕರೆ ಪ್ರಿಮೈಸಸ್ ನಮ್ಗೆ ಸಫಿಷಿಯಂಟ್ ಇದೆ ಸರ್. ಬೆಳಗಾಂ ಪ್ರೊಡಕ್ಷನ್ ವೆಜಿಟೇಬಲ್ ಪ್ರಕಾರ ಆ ಮಾರ್ಕೆಟ್ ಎಕ್ಸೆಸ್ ಇದೆ. ಆದ್ರೆ ಶಾಪ್ಸ್ ಇವ್ರು ಏನ್ ಲಿಸ್ಟ್ ಕೊಡ್ತಾ ಇದಾರಲ್ಲ ಇದ್ರ ಪ್ರಕಾರ ಆಲ್ರೆಡಿ ಗೋವಾ ಸಪ್ಲೈರ್ಸ್ ಇರಲ್ಲ, ಅವ್ರು ಆಲ್ರೆಡಿ 150 ಪೀಪಲ್ಸ್ ಆಲ್ರೆಡಿ ಸೆಟಲ್ಡ್ ಆಗಿದೆ ಸರ್. ಅವ್ರಿಗೆ ಬೇಸ್ಮೆಂಟ್ ಅಲ್ಲಿ ಆಲ್ರೆಡಿ ಇದರಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಅವರಿಗೆ ಸಾರ್ಟಿಂಗ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಕೂಡ ಕಳೆದ 5-6 ತಿಂಗಳಿಂದ ₹1 ಮಾಡಿ ತುಂಬಿಲ್ಲ ಸರ್. ಈಗ ನನ್ನದೊಂದು ಪ್ರಶ್ನೆ ಇದೆ. ಈಗ ಜೈ ಕಿಸಾನ್ ಮಾರುಕಟ್ಟೆಯಿಂದ ಯಾರು ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಂಡೇ ಮಾರ್ಕೆಟ್ ಅಲ್ಲಿ ಈಗ ಅವಕಾಶ ಮಾಡಿ ಕೊಟ್ಟಿದ್ದೀವಲ್ವಾ? ಅವರಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಬಂದು ಆ ಸಂಡೇ ಮಾರ್ಕೆಟ್ ಏರಿಯಾ ಎಷ್ಟಿದೆ? ಅದು ಸುಮಾರು ಸರ್ 2.5 ಎಕರೆನಲ್ಲಿ ಇದೆ ಸರ್. 1 ಎಕರೆ ಸರೌಂಡಿಂಗ್ ಎಲ್ಲ ಅಂದ್ರೆ ಮಾರುಕಟ್ಟೆ ನೋಡುವಾಗ ಬರೇ ನಾವು ಪ್ಲಾಟ್ಫಾರ್ಮ್ ನೋಡಲ್ಲ, ಬರೇ ಕಟ್ಟೆ ನೋಡಲ್ಲ. ಜೊತೆನಲ್ಲಿ ಸ್ವಲ್ಪ ಅಕ್ಕಪಕ್ಕ ಜಮೀನು, ರೋಡ್ಸ್ ಗೀಡ್ಸ್ ಕಂಪ್ಲೀಟ್ ಏರಿಯಾ ಎಷ್ಟಿದೆ? ನಾನೇ ನಾವು ಸಾಹೇಬ್ರು ಕ್ಷಮೆ ಇರಲಿ, 1 ಎಕರೆ ಇದೆ ಸರ್. ದಯವಿಟ್ಟು ಕ್ಷಮೆ ಇರಲಿ. ಆ ಸಂಡೇ ಮಾರ್ಕೆಟ್ ನಿರ್ಮಾಣ ಮಾಡ್ಕೊಂಡಾಗ ಇವರೇ ಮುಂದಾಡ್ಕೊಂಡು ಮಾಡಿದ್ದೇವೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಕೆಳಗಡೆ ಅದು ಮತ್ತೆಲ್ಲ ಸೇರಿಸಿ 1.5 ಕೆಳಗಡೆ ಸ್ವಲ್ಪ ಪ್ಲಾಟ್ಫಾರ್ಮ್ಸ್ ಇದಾವೆ. ಅದೇ ಸರ್, ಅದನ್ನ ಸೇರಿಸಿ 1.5 ಸರ್ 1 ಎಕರೆ ಅಪ್ರಾಕ್ಸ್ 1 ಎಕರೆಯಲ್ಲಿ ಇರೋರು ಸರ್ ಆ ಜಾಗ ಕಂಪ್ಲೀಟ್ ಆಗಿ.
ಅಲ್ಲೇ ಅವರು ಈಗ 1 ಎಕರೆನಲ್ಲಿ ಅವರು ವ್ಯಾಪಾರ ಮಾಡ್ತಾ ಓಪನ್. ಈಗ ಸದ್ಯಕ್ಕೆ ಪರಿಸ್ಥಿತಿ ಅವರ ಪರಿಸ್ಥಿತಿ ಹೆಂಗಿದೆ ಅಲ್ಲಿ? ಓಪನ್ ಶೆಡ್ ಇದಾವಲ್ಲ ಸರ್, ಅಲ್ಲಿ ಸಾಮಾನುಗಳು ಹಿಂದಿನ ಬಾಕಿಗೆ ಏನು ಕೊಡೋಂಗಿಲ್ಲ ಎಲ್ಲ ಅಲ್ಲೇ 20-30 ಮಂದಿ ಅಲ್ಲೇ ಆದಾವೆ. ಸೊ ಆ ಏರಿಯಾ ಎಷ್ಟಿದೆ? ಟೋಟಲ್ 2.5 ಎಕರೆ ಐತೆ ಅದು. ಸೊ 2.5 ಎಕರೆನಲ್ಲಿ ನೀವು ದಂಧೆ ಮಾಡ್ತಾ ಇದ್ರಿ. ಅದು ಅಡಚಣೆ ಒಳಗೆ ನಡೆದಿದ್ರಿ. ಅದೇ ಕಷ್ಟಪಟ್ಟು ನೀವು 2.5 ಎಕರೆನಲ್ಲಿ. ನನ್ನ ಪಾಯಿಂಟ್ ಬಹಳ ಎಲ್ಲರೂ ದಯವಿಟ್ರಿ ಈ ತರ ಮೀಟಿಂಗ್ ಆಗಲ್ಲ. ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಯೋಚನೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮಾನ್ಯ ಸಚಿವರಿಗೆ ಪೂರ್ತಿ ಎಲ್ಲಾ ವಿಷಯ ಏನಿದೆ ಅವ್ರ ಗಮನದಲ್ಲಿ ಇರ್ಲಿ, ಅವ್ರು ಮತ್ತೆ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ. ನಾನ್ ಬರೇ ಲೀಡಿಂಗ್ ಕ್ವಶನ್ಸ್ ಕೇಳ್ತಾ ಇದ್ದೆ. ನೀವೀಗ 2.5 ಎಕರೆನಲ್ಲಿ ಎಲ್ಲ ಈಗ ಮ್ಯಾನೇಜ್ ಮಾಡ್ಕೊಂಡು ನೀವು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ. 2.5-3 ಎಕರೆನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಈಗ ಇವನ್ ಪಾಯಿಂಟ್ ಅದೇ ಅಲ್ವಾ, 2.5-3 ಆಯ್ತು, 4-5 ಎಕರೆನಲ್ಲಿ ಅಲ್ಲೇ ನಾವು ವ್ಯವಸ್ಥಿತವಾಗಿ ನಿಮ್ಗೆ ಮಾಡಿಕೊಟ್ಟಿವಿ. ಉದಾಹರಣೆಗೆ ನಾವು ಸಂಡೇ ಮಾರ್ಕೆಟ್ ನಿಮ್ಗೆ ಬಿಟ್ಕೊಟ್ಟಿದೀವಿ ಅಂದ್ರೆ ನಾವು ಬೇರೆ ಶಾಪ್ಗಳಲ್ಲಿ ರೈತರಿಗೆ ಬಿಟ್ಕೊಡ್ತೀವಿ ಸಂಡೇ ಮಾರ್ಕೆಟ್ ಅಂತ ಹೇಳಿ. ಇಲ್ಲೇ ನಾವು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ವಿ ಅಂದ್ರೆ ಇನ್ನೊಂದು 3 ಎಕರೆ ಆಡ್ ಮಾಡಿ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಆಯ್ತು, ನೀವು ನಿಮ್ಮ ಕೋರ್ಟ್ ಅಲ್ಲಿ ಏನೋ ನಡೀತಾ ಇದೆ ಅದು ಅದರಲ್ಲಿ ನಾವು ಇಲ್ಲಿ ಮಟ್ಟ ಹಸ್ತಕ್ಷೇಪ ಮಾಡಲಿಲ್ಲ, ಅದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೂ ಸಾಧ್ಯವೂ ಇಲ್ಲ. ನಾವು ಅಲ್ಲಿ ಏನು ಅಫಿಡವಿಟ್ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಅದು ನಿಮ್ದು ಮತ್ತೆ APMC ಮಧ್ಯದ ವಿಚಾರ. ಜಿಲ್ಲಾಡಳಿತ ನಮ್ಗೆ ಏನ್ ಈಗ ನನ್ನ ಪಾಯಿಂಟ್ ಏನಂದ್ರೆ ಸರ್, ಲಿಮಿಟೆಡ್ ಪಾಯಿಂಟ್, ಸಂಡೇ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇರುವಂತ ವ್ಯವಸ್ಥೆನು ಒಂದು ಪರ್ಮನೆಂಟ್ ನೇಚರ್ ಅಲ್ಲಿ ನೀವು ಅಲ್ಲೇ ಬಾಡಿಗೆ ಕೊಟ್ಟು APMCಗೆ ಸೆಸ್ ಕಟ್ಟು, ಯೂಸರ್ ಫೀ ಕಟ್ಟು ನೀವು ಅಲ್ಲೇ ಮುಂದುವರಿಸಲಿಕ್ಕೆ ನಿಮ್ಮ ಕೋರ್ಟ್ ಆರ್ ದೇರ್ ಆರ್ 2 ಆಪ್ಷನ್ಸ್. ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಆಧಾರಿತವಾಗಿ ನೀವು ಕೆಲಸ ಮಾಡಬಹುದು, ಅಥವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಹಾಗೂ ಗವರ್ಮೆಂಟ್ ಏನ್ ಡಿಸೈಡ್ ಮಾಡುತ್ತೆ ಆ ತರ ಡಿಸಿಷನ್ ತಗೊಳ್ಳೋ ತನಕ ಈ ಸೆಟಪ್ ಏನಿದೆ ಇದನ್ನ ಇನ್ನೂ ಸ್ವಲ್ಪ ತಮಗೆ ವ್ಯವಸ್ಥಿತವಾಗಿ ಮಾಡಿಕೊಡ್ಲಿಕ್ಕೆ ಸಾಧ್ಯವೇ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಅದಕ್ಕೆ ಒಪ್ಪಿಗೆ ಇದೆ ಈಗಾಗಲೇ ಸರ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಅವ್ರು ಆಲ್ರೆಡಿ ನಿಮ್ಮ APMCಗೆ ಬಂದ್ಬಿಟ್ಟಿದೆ. APMCಗೆ ಬಂದು ಅವರು ಯೂಸರ್ ಫೀ ಸೆಸ್ ಎಲ್ಲ ಕಟ್ತಾ ಇದ್ದಾರಲ್ವಾ? ಕಟ್ತಾ ಇದ್ದಾರೆ. APMC ಸೆಕ್ರೆಟರಿ ಅವರು ಹೇಳಬೇಕು ಕಡಿಮೆ ಕಟ್ತಾ ಇದ್ದಾರೆ ಸರ್, ಬಟ್ 71 ಜನ ಕಟ್ಟಿದ್ದಾರೆ ಸರ್. 71 ಮೆಂಬರ್ಸ್. ನಂದು ಮನವಿ ಏನಂದ್ರೆ ಈ ತರ ಕಾನೂನಾತ್ಮಕ ಡಿಸ್ಕಷನ್ ಆಗ್ತಾ ಇರುವಾಗ ಯಾರ್ಯಾರು APMC ಆವರಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತೆ ಈ ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕು. ಅದೊಂದು ನೋಡ್ಕೋಬೇಕು. ಯಾರ್ಯಾರು ಕಟ್ಟಲಿಲ್ಲ ಅವರಿಗೆ ಇಮಿಡಿಯೇಟ್ಲಿ ಒಂದು 3-4 ಡೇಸ್ ಒಳಗಡೆ ಅವಕಾಶ ಮಾಡಿಕೊಡಿ. ಎಲ್ಲರೂ ಯೂಸರ್ ಫೀ ಸೆಸ್ ಎಲ್ಲ ಏನೇನ್ ನಿಮ್ದು ಇದ್ದಾವೆ ಆ ಎಲ್ಲಾ ಶುಲ್ಕಗಳನ್ನು ಅವರು ಕಟ್ಟಬೇಕು. ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ಕಟ್ಟಬೇಕು. ಅಲ್ಲಿ ತಾತ್ಕಾಲಿಕವಾಗಿ ಏನಾದ್ರೂ ಅವರಿಗೆ ರಿಲೀಫ್ ಮಾಡ್ಲಿಕ್ಕೆ ಆಗುತ್ತೇನೋ. ಈಗ ತಮ್ಮ ನಿರ್ದೇಶನದಿಂದ ನಾವು ಪಾಲನೆ ಮಾಡ್ತೀವಿ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಅಷ್ಟು ಜನ ವ್ಯಾಪಾರಿಗಳು APMCಗೆ ಬಂದ ನಂತರ APMC ನಲ್ಲೇ ಕೆಲಸ ವ್ಯಾಪಾರ ಮಾಡ್ತಾ ಇರುವಾಗ ಅವ್ರಿಗೆ ಇನ್ನು ಸ್ವಲ್ಪ ಆ ಏರಿಯಾದಲ್ಲೇ ವಿಸ್ತೃತವಾಗಿ ನಮ್ಮಲ್ಲಿ ಸರ್ ಈಗ ಅವರು 71 ಮೆಂಬರ್ಸ್ ಇದ್ದಾರೆ ಸರ್. ಅವರು ಈಗ ಟ್ರೇಡಿಂಗ್ ಲೈಸೆನ್ಸ್ ತಗೊಂಡು ಮಾಡ್ತಾ ಇರೋದ್ರಿಂದ ಸರ್ ಎವ್ರಿ ಡೇ ಅವ್ರ ಸೆಸ್ ತುಂಬಬೇಕಾಗುತ್ತೆ. ಅವರಲ್ಲಿ ಹಲವಾರು ಜನ ಸೆಸ್ ಅನ್ನ ತುಂಬುತ್ತಾ ಇಲ್ಲ ಸರ್. ನಾನು ಅವ್ರಿಗೆ ಹೇಳಿದ್ದೀನಿ, ಮೌಖಿಕವಾಗಿ ಹೇಳಿದ್ದೀನಿ, ಸಭೆಕರದ್ದು ಹೇಳಿದ್ದೀನಿ, ಇದು ತಪ್ಪಾಗುತ್ತೆ, ನೀವು ಸೌಲಭ್ಯಗಳನ್ನು ತಗೊಳ್ತಾ ಇದ್ದೀರಿ ಅಂತಂದ್ರೆ ಸೆಸ್ ತುಂಬಬೇಕು ಅಂತ ಇಂಡಿವಿಜುವಲ್ ಅಂತ ಕರೆದು ಹೇಳಿದ್ದೀನಿ. ನಿಮ್ಮ ಅಸೋಸಿಯೇಷನ್ ಇಂದ ಹೇಳಿ, ಇದು ಅವರು ಹೇಳ್ತಾ ಇರೋದು ಸರಿಯಾ? ನಿಮ್ ಮಾತನ್ನು ನಾವು ನಂಬ್ತೀವಿ. ನೀವು ಹೇಳಿ, ನಿಮ್ಮ ಅಸೋಸಿಯೇಷನ್ ಇಂದ APMC ಸೆಕ್ರೆಟರಿ ಅವರು ಹೇಳ್ತಾ ಇರುವಂತ ವಿಚಾರ ಸರಿಯಾ ತಪ್ಪಾ? ಸರಿ. ನಂತರ ಈಗ ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಮಳಿಗೆಗಳು 101 ಇತ್ತು ಸರ್. ಅದರಲ್ಲಿ ಅವ್ರಿಗೆ ಕೆಲವೊಂದು ಬೇಡ, ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ, ಅದು ಇದೆ ಅಂತೆಲ್ಲ ಹೇಳಿದ್ರು ಸರ್. ಅದನ್ನು ಕೂಡ ರಿಜೆಕ್ಟ್ ಮಾಡಿದ ನಂತರ ಕೂಡ ನಮ್ಮಲ್ಲಿ DEF 3 ಬ್ಲಾಕ್ಗಳಲ್ಲಿ ಸೇರಿ ಸುಮಾರು ಈ ಬ್ಲಾಕ್ ಅಲ್ಲಿ ಸೇರಿ ಒಟ್ಟು 63 ಮಳಿಗೆಗಳು ಚೆನ್ನಾಗಿದೆ ಸರ್. ಇವತ್ತು ಕೂಡ ಗೋವಾ ಹೋಗ್ತಕ್ಕಂಥ ಸಪ್ಲೈಯರ್ಸ್ ಅದೇ ಪ್ಲಾಟ್ಫಾರ್ಮ್ ನಲ್ಲಿ ವೆಹಿಕಲ್ಸ್ ಗಳನ್ನ ತರಕಾರಿಗಳನ್ನ ಲೋಡ್ ಮಾಡ್ತಾ ಇದ್ದಾರೆ ಸರ್. ತಾತ್ಕಾಲಿಕವಾಗಿ ಈಗ ತಾತ್ಕಾಲಿಕವಾಗಿ ತಾವು ಸಂಡೇ ಮಾರ್ಕೆಟ್ ಅಲ್ಲಿ ಅವಾಗ ನಾವು ಏನು ತಮ್ಮ ಮುಖಾಂತರ ಡಿಸಿಷನ್ ತಗೊಂಡು ಅವರಿಗೆ ಅವಕಾಶ ಮಾಡಿ ಕೊಟ್ಟಿದೀವಿ, ಅದನ್ನೇ ಚೆನ್ನಾಗಿ ಡೆವಲಪ್ ಮಾಡೋಣ. सर मेरा एक रिक्वेस्ट है, one question. अभी ये लोग ये भी व्यापारी है, ये भी व्यापारी है, दोनों मेरे कॉन्स्टिट्यूएंसी के, दोनों मेरे करीबी है. तो ऐसा नहीं कि एक को मैं दूर कर रहा हूँ, दूसरे को मैं कर रहा हूँ. इनको अपने घर से निकाला गया है,
उनकी गलती होगी या कोई भी वजह होगा, वो आए अभी आपके तरफ है, तो हमारा फर्ज बनता है कि कुछ भी उनको एडिशनल फैसिलिटीज बना के वहाँ पे हम करके दे। संडे मार्केट के पीछे अगर कोई जगह हो, संडे मार्केट के सामने अगर कोई जगह हो, जब तक इनका निर्णय नहीं लगता या तो जब तक वहाँ पे दुकान दूसरे नए नहीं बनते, तो सबको दुकान देना तो नया बनना चाहिए। बट सेसु करते ಇಲ್ಲ सेस करता रहो, सेस करने लग रहा सेस करने लग रहा तब मैंने पेनल्टी ಆಗೋದು सरकार ಏನಿದೆ ನೀವು ಮಾಡಬೇಕು। सेस भी नहीं बढ़ते, आप सिर्फ बैठे रहेंगे करे रहेंगे, वो तो ऐसा नहीं चलता है। तुमको एक मिनट साहब तुम्हारे को अवकाश करके देंगे, जब तक आपका ये नहीं होता आप एपीएमसी में संडे मार्केट उसके आगे पीछे कहाँ जगह हो आप अपनी तरफ से करिए। जो दुकान में खाली है और दुकान में जाना चाहती है वो दुकान में जाओ। ये लोग आपको अपने दुकान में बुला रहे हैं, आपकी दोस्ती अच्छी रहेगी, आपकी दुकान में आप जाके धंधा करना चाहते हो, वो की अच्छा ही है कि वो अपने दुकान में आके बुला रहे हैं आपको। अगर किसी को आपको उनको दुकान में जाके धंधा करना है तो वो कीजिए, नहीं तो अपनी जगह पे कीजिए, लेकिन मिल के कीजिए, आप अपना समझ के कीजिए। सर एक बात है, हमें दो चार बार आपको मिले इनको एक माइक देना यार, कभी बन सकता अभी जो मार्केट जो मसला है इतना मिलना भी आपको मिले दो चार मतलब अभी वो जो बाहर बैठे हैं पीछे उसमें क्या हो रहा था, दिक्कत नहीं हो रहा था, तुमने जो भी है वो बताए थे। अभी तुम्हें वो जांच करना क्या जरूरी है, हमें उतना हम ये भी बोले कि अगर आपके दुकान में अगर आगे कोई बैठ के धंधा करना चाहता है तो आने दीजिए। अभी प्रॉब्लम क्या होता बोलता हूँ मैं भी व्यापारी आदमी हूँ, मैं भी व्यापारी आदमी हूँ। मैं बोलूंगा कल सतीश को आके बाबा मेरे दुकान में आके बैठ के धंधा कर, मैं अच्छा आदमी हूँ, तू तेरा व्यापार कर, ठीक है। अगर मेरा नीयत साफ रहेगी तो मैं उसको अपनी तरफ से भाई मिला के लेके चलूंगा। अगर मेरी नीयत साफ नहीं रहेगी तो मेरा जो गिराक कल आता है उसके पास का जो गिराक है मैं अपने पास कर लूंगा और कल उसको वापस काट के बाहर भेजूंगा। मैं ये नहीं करता कि सतीश ऐसा करेगा। एक मिनट में बात कर, मेरे बात खत्म करने दीजिए, बैठी जो। मैं ये नहीं कहता कि सतीश ऐसा करेगा, लेकिन ऐसे हो भी सकता है। नहीं सुनो तो आप तुम्हारा में बोल रहे हैं, हमारा भी सुनो जरा, सिर्फ तुम्हारा बोल रहे हैं, हमारा एक साइड में बात करें तो मैं जरा बात सुनो। अभी जो मार्केट बाहर है गवर्नमेंट कानून कायदा का ही असर है, तुम्हें उठा को ना का वहाँ जो कर रही है कर रही, तुम्हें एक साइड सोच रहे ये बाकी है लाखों रुपए करोड़ों रुपए देखो दुकान है, उन्होंने क्या करने का बोलो। एक बात सुनिए, बात नहीं करेगा, एक मिनट में बात करता हूँ, आपका जवाब मैं देता हूँ। ये 25 साल से धंधा 1950 से 1975-80 तक रेगुलर में धंधा कर रहे थे। 1980 से उठा के कैटलमेंट में डाला। दूसरे को धंधा करने का अधिकार नहीं है, धंधा करने का अधिकार नहीं है। पूरी बात सुनेंगे मेरी, पूरी बात सुनेंगे मेरी, पूरी बात सुनो मेरी। 1990 से लेके 2020 तक एक कैटलमेंट में धंधा किया है, वहां से उनको उखाड़ के फेंके, तो क्या उनको धंधा, सुनिए बात मेरी, एक मिनट सर, एक मिनट, वो भी मेरा बच्चा ही है, वो भी मेरा बच्चा है। आप लोग 1-2 मिनट एमएलए साहब की बात सुनो। वो भी मेरा बच्चा है, क्या दूर का नहीं है, वो बात किया तो भी अच्छा है, कुछ बुरा नहीं है, वो अपने से बात करता है। 2020 के बाद में उनको उठा के बाहर फेंकने के बाद में उन्होंने एपीएमसी को लिखा कि हमारे को जगह दो, हमारे को जगह दो। एपीएमसी का लेटर है कि हमारे पास जगह नहीं है। डीसी साहब को लिखा, डीसी साहब ने बोला हमारे पास जगह नहीं है। केआईडीबी को लिखा, केआईडीबी ने बोला हमारे पास जगह नहीं है। ये जाते कहा, फिर खरीदी करके उन्होंने जगह लेके बनाया। अभी हमारा सबका प्रॉब्लम, आप भी व्यापारी है, वो भी व्यापारी है, तो ये बात
क्या आपको धंधा करने का हक नहीं है? क्या आपको धंधा करने, आपको भी धंधा करने का हक है, उनको भी धंधा करने का हक है। तो मेरी यही तरफ है कि मिल के धंधा कीजिए, आपस में मत लड़िए, आपस में मत एक दूसरे के ये करिए। मुझे ना तो तुम्हारे से मैं पहला बात करके आया हूँ, ना तो उनके साथ पहला बात करके आया। मैं एक व्यापारी की तरह आप सबसे बात कर रहा हूँ कि मिल के अपना घर चलाइए, अपने धंधे कुछ खुशी से सुखी से चलाइए। यही बात है। तुम्हें उनकी बात सुन रहे, इनकी बात नहीं सुन रहे, मेरी बात मैं की बात सुन रहा हूँ। आप भी मेरे पास आए थे, सतीश साहब भी आए थे। सतीश साहब को बोला, मैं तभी आप बोले मीटिंग बुलाएंगे, मैं उनको भी बोला एक मीटिंग बुलाएंगे भाई। उसके बाद मैं भी गाँव को चला गया, आप लोग भी ट्रांसपोर्ट को जाने का जब आप भी चले गए तो मीटिंग हुई नहीं। तो मिलके करने में धंधा क्या खराब है? मिलके करिए। अगर मुजम्मिल आके आपकी दुकान में बैठ के धंधा कर सकता है और मिलके आप धंधा कर सकते हैं, इससे बड़ी और खुशी की बात क्या हो सकती है? मिलके करिए, मेरे को कोई इतराज नहीं है। लेकिन उन लोग और आप मिलके कैसा धंधा अपना बढ़ाना, कहाँ बढ़ाना कर दिए। अभी उन लोग वो क्या बोलते हैं कि मेरे पास 38 दुकान वहाँ पे जय किसान में खाली है, यहाँ के भी लोग वहाँ पे आना चाहिए तो आइए। मैं बोला वो तुम्हारे विषय में, उसके बारे में मैं बात नहीं करूंगा। तुम बोलते हैं मेरे दुकान में है, वो बोलते हैं अपनी दुकान में है। तो ये आपस का आपका फैसला है, आपस में आप जो करना करती है। फाइनली जो हमारे बड़े हैं सतीश साहब है, फाइनल डिसीजन उनका होगा और सोच समझ के एक डिसीजन सबके फायदे के लिए, सबके लिए डिसीजन लेंगे। सबके वो क्या एक तरफ का डिसीजन नहीं लेंगे और वो जो डिसीजन लेंगे हम सब मानेंगे, चाहे वो जय किसान वाले हो, चाहे एपीएमसी वाले हो, चाहे हम खुद भी हो, हम खुद भी हो। तो उनके डिसीजन के लिए हम ये करेंगे और जो बात करते हैं आगे डीसी साहब है और वो बात कर रहे हैं। आराम से देखो, जब भी आप बात करते हो ना, देखो ऐसा नहीं है कि हम कहीं रास्ते पे खड़े हैं कुछ बात कर रहे हैं, एंड ऐसा नहीं है कि हम किसी से भी नहीं अपॉलॉजी की भी बात नहीं है। मैं आपका बड़ा भाई छोटा भाई पता नहीं मैं क्या हूँ, मैं आपसे उम्र में शायद बड़ा ही हूँ, दिखता छोटा हूँ लेकिन छोटा ही तो लेकिन थोड़ी मैं अच्छी बात बोलता हूँ कि आप आराम से अपने जज्बात होते हैं, जैसा हमारे भाइयों को जज्बात आराम से एक दो लाइन में बोल। तो मैं क्या चाह रहा हूँ अभी कैसा है साहब, कैसा है वो अभी जो मार्केट है ना, परसों साहब को मैं हमारे एमएलए साहब को बताई भी थे कि ऐसा कोई ऑप्शन है वहाँ। इसके बावजूद में इसमें एक मार्केट में जाकर रख रहे हैं, फिर भी वहाँ दो कर रहे हैं। तो गवर्नमेंट प्रशासन एक मतलब क्या वहाँ से भेदभाव हो रहा है, हमें पैसे दे को ले को, फिर वहाँ से वहाँ का वहाँ दो मार्केट है, वहाँ का वहाँ अलग मार्केट, इसके अंदर रेटा का डिफरेंस, बहुत कुछ मामले हो रहे हैं, उधारी का मामला, सब मामला सब जना एक हो करेंगे बोल। हमें तो हमारे सब बड़े छे, हमें बड़े हमारे बहुत से लोग गोपाल वगैरह सब बहुत जना उनके पवा भी पड़े वो बड़े हैं, तो सब मिल वो काम करेंगे उस टाइम में बोले थे। और हमारे के भेदभाव क्या भी नहीं है। और हमें भी यहाँ 4 साल खाली बड़े से है, जब ये मार्केट वहाँ गई हमें गवर्नमेंट के भरोसे को, गवर्नमेंट को तो सरकार के ऊपर भरोसा करके दुकान लेने के बाद 4 साल 3 साल 8 महीने पूरे खाली पड़े। कुछ लोगों का काम हमें भी करा वहाँ यहाँ करके चला है, लेकिन 3 साल 8 महीने खाली पड़े बहुत से लोग। ये सब मामला है। तो गवर्नमेंट की जो है, तो गवर्नमेंट का काम है, गवर्नमेंट की संस्था को बचाने का तुम्हारा काम है। और हमारे ये क्या है, सबको लेको ये करो, वहाँ जगह भी है, एक ब्लॉक के सामने भी एक जगह है और सी ब्लॉक के सामने भी जगह है सब। और वो देख ले, हम बाद में देख लेंगे वो है, वो हिसाब से करो सर। ಇನ್ನೊಂದು ಪಾಯಿಂಟ್ ರಿಕ್ವೆಸ್ಟ್ ಸರ್, ಈಗ ಹುಡುಗಿ ಮಾರ್ಕೆಟ್ ಹೆಂಗ್ ಪರಿಹಾರ ಮಾಡಿದ್ರಲ್ಲ, ಇದು ಗುಂಪುಗಾರಿಕೆ ವ್ಯವಸಾಯ, ಇದು ಸೈಡ್ ಬಾಯ್ ಆದರೂ ಸಹ ಖರೀದಾರರಿಗೂ ತೊಂದರೆ ಆಗ್ತಾ ಇದೆ, ತರ್ತಕ್ಕಂಥ ವೆಜಿಟೇಬಲ್ಸ್ ರೈಟಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅಂದ್ರೆ ವೆಜಿಟೇಬಲ್ಸ್ ವೆಹಿಕಲ್ ಒಂದು ಗಾಡಿಯಲ್ಲಿ ಕೆಲವೊಂದಷ್ಟು ಅವ್ರ ವೆಜಿಟೇಬಲ್ ಇರುತ್ತೆ, ಕೆಲವೊಂದಷ್ಟು ನಮ್ಮ ವೆಜಿಟೇಬಲ್. ಸೊ ಹಿಂಗಾಗಿ ಅದೆಲ್ಲ ಬದಲಾಗ್ತಾ ಇದೆ, ಒಂದು ಪ್ರಾಪರ್ ರೇಟು ಇದೆಲ್ಲ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಗುಂಪುಗಾರಿಕೆ ವ್ಯವಸಾಯ, ಅದು ಮುಖ್ಯ ಪ್ರಾಧಾನ್ಯತೆ ಮಾಡ್ತೀವಿ. ಈಗ शार्प डिसीजन के पहले मैं एक बात करूंगा, जय किसान मार्केट की आपकी भी गलती बहुत है, आपने भी लोगों को बहुत सताया है। 4 साल से अब मैं बात कर रहा हूँ, आप बात कीजिए। तो धंधा जब करते हैं तो आप मिलकर सबको लेकर करने के लिए सीखिए।
जब आगे जब वक्त आएगा तो छत्तीसगढ़ की दुकान है वो जहाँ पे यहाँ पे लोग हैं, अगर मौका आएगा वैसा और साहब बोलेंगे तो साहब पिछले देंगे, वो हिसाब से वो लोगों को भी दुकान आप देने के लिए तैयार रहेंगे। 4 साल से हमारे को ये नहीं सर ऑलरेडी बात कर सर हमारे भाई बोले कि 4 साल गोरखपुर मार्केट बंद था। जब जय किसान मार्केट चालू था तो इकोनॉमी चालू था क्या बंद था मार्केट? चालू था। तो ठीक चला कि नहीं तुम्हारा मार्केट? क्वेश्चन हमारा मार्केट अंदर है। जब मैं पुराना कुछ निकालने का नहीं है। पैसा निकालने का तो निकालता है, पुराना कुछ निकालने का नहीं है। बैठो इधर था उधर था की बात नहीं करेंगे हम। अभी डीसी साहब और साहब बात करेंगे इसके बारे में। ಸರ್ ಪ್ಲೀಸ್ ಒಂದೇ ಒಂದು ಕೊನೆ 2 ಮಾತುಗಳನ್ನು ಹೇಳ್ತೀನಿ ಸರ್. ಇವತ್ತಿನ ದಿವಸ ನಾವು ಎಪಿಎಂಸಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ 6 ತಿಂಗಳಿಂದ ಎಪಿಎಂಸಿ ವರ್ತಕರಿಂದ 17,70,70,000 ಯೂಸರ್ ಪೇ ಆಗಿದೆ ಸರ್. ಅದೇ ಜೈ ಕಿಸಾನ್ ವ್ಯಾಪಾರಸ್ಥರಿಂದ 1,68,000 ಯೂಸರ್ ಪೇ ಆಗಿದೆ ಸರ್. ಅವರು ಎಪಿಎಂಸಿ ಯಾವುದೇ ರೀತಿಯಿಂದ ಬಾಡಿಗೆ ತುಂಬುತ್ತಾ ಇಲ್ಲ. ಆಮೇಲೆ ಅದೇನಾಗಿದೆ ಆಗಲಿ ಸರ್. ಇನ್ನು ಮುಂದೆ ಏನಿದೆ ಸರ್ ಈ ತರ ಆರೋಪ ಮಾಡೋದು ಸರಿಯಲ್ಲ. ಈಗ ನೀವೇ ಹೇಳಿದಿರಲ್ವಾ, 1 ಸೆಕೆಂಡ್ ಇದು ಇದನ್ನೆಲ್ಲ ಹೇಳಿ ಈಗ ನೀವೇ ಹೇಳಿದಿರಲ್ಲ, 1 ಸೆಕೆಂಡ್ ಇದರ ಬಗ್ಗೆ ಏನು ಮಾತಾಡಲಿ? 1 ಸೆಕೆಂಡ್ ಸಂಬಂಧ ಇಲ್ಲ. 1 ಸೆಕೆಂಡ್ ರಿಲ್ಯಾಕ್ಸ್, एवरीवन रिलैक्स थोड़ा 1 मिनट. ಇಲ್ಲಿ ಈಗ ನೀವೇ ಹೇಳಿದಿರಲ್ವಾ, पुरानी चीजें मत लाओ करके, अब मत बात करो. ओके, बिल डिस्ट्रिक्ट मिनिस्टर के साथ मीटिंग कर रहे हैं, थिंक अबाउट द फ्यूचर. अब एक डिसीजन देखो मेरे सर ನನಗೆ ಏನ್ ಬೇಕಂದ್ರೆ ಸರ್, ಈಗ ಇರುವಂತ ವ್ಯವಸ್ಥೆನಲ್ಲಿ ನಮ್ಮ ವ್ಯಾಪಾರಿಗಳು ಆಲ್ರೆಡಿ ಪಿಎಂಸಿ ಗೆ ಬಂದಿದ್ದಾರೆ ಸರ್. ಅವರು ಏನೇನ್ ಶುಲ್ಕಗಳು ಕಡ್ಡಾಯವಾಗಿ ಅವ್ರು ಕಟ್ಟಬೇಕು ಅವ್ರು ಕಟ್ಟಲೇಬೇಕು. ಈ ಡಿಸಿಷನ್ ಇವತ್ತು ನಾವು ತಗೊಳ್ಳೋಣ ಸರ್, ಅದು ಕಟ್ಟಲೇಬೇಕು. ಜೊತೆನಲ್ಲಿ ಈಗ ಏನು ನೀವು ಟೆಂಡರ್ ಕರೀಲಿಕ್ಕೆ ಏನಿದೆ ಆ ಫೈಲ್ ಒಂದ್ಸತಿ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಯಾವಾಗ ಪರ್ಮಿಷನ್ ಕೊಡ್ತಾರೆ ಆ ಟೆಂಡರ್ ಕರೀಲಿ. ಅಲ್ಲಿ ಮಠ ನನ್ನ ಸೈಡ್ ಇಂದ ನನ್ಗೆ ಏನ್ ಬೇಕಂದ್ರೆ ಸಂಡೇ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಏನ್ ವ್ಯವಸ್ಥೆ ಇದೆ ಅಲ್ವಾ, ಅದನ್ನು ಇನ್ನೂ ಕುಲಕುಶವಾಗಿ ನಾವು ಇನ್ನೂ ಚೆನ್ನಾಗಿ ಮಾಡಿ ಕೊಡ್ಬೇಕು. ಈ ವಿಷಯದ ಒಂದೇ ಒಂದು ಸೆಕೆಂಡ್ ಸಂಡೇ ಮಾರ್ಕೆಟ್ ಪಕ್ಕ ಇರೋದು ಗೋಡೌನ್ ಏನೋ ಮಾಡ್ಕೊಂತ ಇದ್ದಾರೆ. ಅದು ಉಳ್ಳಾಗಡ್ಡಿ ಈರುಳ್ಳಿನ ಗೋಡೌನ್ ಸ್ಟಾಕ್ ಮಾಡಕ್ಕೋಸ್ಕರ ಇದೆ ಸರ್. ಔಷಧ ಮಾಡಕ್ಕೆ ಅವ್ರು ಮಳೆಗಾಲದ ಮಾಲ್ ಬಂದ್ರೆ ನೀವು ಅವ್ರಿಗೆ ಆಹ್ವಾನಿಸಿದಿರಲ್ವಾ एपीएमसी ಗೆ. मैं अभी फिनिश नहीं कर रहा, देखो मैं सबके लिए बात कर रहा हूं. ನೀವು ಅವರಿಗೆ ಆಹ್ವಾನಿಸಿದಿರಲ್ವಾ एपीएमसी ಗೆ ಬನ್ನಿ, ಏನ್ ಬೇಕಾದ್ರೂ ಮಾಡ್ರಿ, ಇಲ್ಲೇ ಇರ್ರಿ, ಈ ವ್ಯವಸ್ಥೆ ಉಪಯೋಗ ಮಾಡ್ರಿ, ಆ ಗೋಡೌನ್ ಯೂಸ್ ಮಾಡ್ರಿ, ಇದು ಅದು ಅಂತ ಹೇಳಿದ್ರಲ್ವಾ, ಅವ್ರು ಬಂದಿದ್ದಾರೆ. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಫೈನಲ್ ನಿರ್ಧಾರ ತಗೊಳ್ಳೋ ತನಕ ನನಗೆ ಇಷ್ಟೇ ಬೇಕು. ಅವರು ಯಾವ ಪರಿಸ್ಥಿತಿನಲ್ಲಿ ಈಗ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅದನ್ನು ನೀವು ಇಂಪ್ರೂವ್ ಮಾಡಬೇಕು. ಅಲ್ಲಿ ಮಠ ಸಾಹೇಬರು ಡಿಸಿಷನ್ ತಗೊಳ್ಳೋ ತನಕ ಈಗಿರುವಂತ ಸ್ಥಿತಿ ಏನಿದೆ ಅದರಲ್ಲಿ ನಾವು ಬದಲಾವಣೆ ಮಾಡಲ್ಲ ಬೈ ಇನ್ ಟರ್ಮ್ಸ್ ಆಫ್ ಟೆಂಡರ್. ಬಟ್ ಅಲ್ಲಿ ಏನು ಫೆಸಿಲಿಟೀಸ್ ಇದಾವೆ ಅದನ್ನು ನೀವು ಇಂಪ್ರೂವ್ ಮಾಡಿ ಕೊಡ್ಬೇಕು. ಆ ರೀತಿಯ ಫೆಸಿಲಿಟಿನಲ್ಲಿ ಅಷ್ಟು ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರ್ಬೇಕು. ಲಾಸ್ಟ್ 4-5 ಮಂತ್ಸ್ ಇಂದ ಅವರಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರು ಮಾಡಿ ಕೊಡ್ಬೇಕಲ್ಲ. ಜೊತೆನಲ್ಲಿ ಅವರು ಎಲ್ಲ ಯೂಸರ್ ಫೀ ಸೆಸ್ ಎಲ್ಲ ಕಟ್ಟಬೇಕು. ಇದು ಇವತ್ತಿನ ನಿರ್ಧಾರ. ಅದಾದ ನಂತರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಅದು ಏನು ಅವ್ರ ಜೊತೆ ಮಾತಾಡ್ತಾರೆ. ಇದು ನಾವು ಯಾಕೆ ನಿಮ್ಮನ್ನು ಕರೆದಿದ್ದೀವಿ ಅಂದ್ರೆ ಇದರ ಬಗ್ಗೆ ನಮ್ದು ವಾರ್ತಾಲಾಪ ಏನಿದೆ, ನಮ್ದು ಚರ್ಚೆ ಏನಿದೆ ಅದು ಮುಂದುವರಿಸ್ತಾ ಇರ್ಲಿಲ್ಲ. ಒಂದು ಚರ್ಚೆ ಆಗ್ಲಿ, ಇದಕ್ಕೆ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರಿಗೆ ಆಸಿಫ್ ಸೇಠ್ ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮೀಟಿಂಗ್ ಕರೆದಿದ್ದೀವಿ. ಎಲ್ಲಾ ವಿಚಾರಗಳು ಈಗ ಅವರ ಗಮನಕ್ಕೆ ಬಂದಿದ್ದಾವೆ. ಸಂಡೇ ಮಾರ್ಕೆಟ್ ಇಂಪ್ರೂವ್ ಮಾಡಿ, ಎಲ್ಲ ಯೂಸರ್ ಫೀ ಅವರಿಂದ ತಗೊಳ್ಳಿ. ಜೊತೆನಲ್ಲಿ ಈಗ ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿ ಕೊಡ್ತಾ ಇದ್ರಲ್ವಾ, ನೀವೇ ಆಹ್ವಾನಿಸಿದ್ರಿ, ಅವ್ರನ್ನು ಬಹಳ ಸಂತೋಷದಿಂದ ಆಹ್ವಾನಿಸಿ. ಓಕೆ, ಅಂಡ್ ಟೆಂಡರ್ ಮಾಡೋ ಜವಾಬ್ದಾರಿ ಏನಿದೆ ನಿಮ್ಮ ಮೇಲೆ ಏನಿದೆ ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ನಿರ್ಧಾರ ಮಾಡಿದ ನಂತರ ಮಾಡಿ. ಸರ್, ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈ ಮೊದಲು ತಾವು
ಹೂವಿನ ಮಾರ್ಕೆಟ್ನವ್ರಿಗೆ ಯಾವ ತರ ಅನುಕೂಲ ಮಾಡಿಕೊಟ್ಟಿಲ್ಲ ಆ ತರ ಇದ್ದ ಮಾರ್ಕೆಟ್ಗೆ ನಮ್ದು ಬಿಲ್ಡಿಂಗ್ ನಲ್ಲಿ ಮಾಡಿಕೊಟ್ಟಿದ್ರೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಸರ್ಕಾರಕ್ಕೆ ಏನ್ ಯೂಸರ್ ಫೀ ಸೆಸ್ ಇದೇನ್ ತುಂಬಬೇಕಾಗಿದಲ್ಲ, ನಾವು ಜೈ ಕಿಸಾನ್ ನಲ್ಲಿ ವ್ಯಾಪಾರ ಮಾಡಿದ್ರು ಕೂಡ ನಿಮ್ಗೆ ಯೂಸರ್ ಫೀ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ತಾವು ಈಗ ನೀವು ದಂಧೆ ಮಾಡ್ತಾ ಇದ್ರಲ್ವಾ ಮಾಡ್ತಾ ಇದ್ದೀವಿ. ತಿಂಗಳಿಂದ ಫಸ್ಟ್ ಇಲ್ಲಿ ಕೊಡ್ರಿ, ಇಲ್ಲಿ ಕೊಡ್ತಾ ಇದ್ದೀವಿ. ನಿಮ್ ಪ್ರಾಬ್ಲಮ್ ಅದೇ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತೀರಿ. ಫಸ್ಟ್ ಈಗ ಇರೋದನ್ನು ಫಸ್ಟ್ ಮಾಡ್ರಿ, बाकी सब बाद में. पहला भी काम करो. सेकंड थिंग, आप लोग यू आर फाइटिंग अगेंस्ट अस इन कोर्ट. वन सेकंड. ನೀವು ನಮ್ಮ ವಿರುದ್ಧ ಕೋರ್ಟ್ ಅಲ್ಲಿ ಈಗ ಕೇಸ್ ನಡೆಸ್ತಾ ಇದ್ದೀರಾ, ಅದನ್ನು ಹೆಂಗ್ ವಿಡ್ರಾ ಮಾಡ್ತೀರಿ? ನಿಮ್ಮ ವಕೀಲರು ಯಾರು? ಈಗ ಡಿಸ್ಟ್ರಿಬ್ಯೂಷನ್ ಸಾಹೇಬ್ರ ಜೊತೆ, ನನ್ನ ಜೊತೆ, ಎಮ್ಎಲ್ಎ ಸಾಹೇಬ್ರ ಜೊತೆ ನೀವು ಒಂದು ಚರ್ಚೆ ಮಾಡ್ಬೇಕು, ಡಿಸ್ಕಷನ್ ಮಾಡಿ ಅದನ್ನ ಹೆಂಗ್ ವಿಡ್ರಾ ಮಾಡ್ತೀರಾ? ನಿಮ್ದು ಏನ್ ಕಾಂಪ್ರಮೈಸ್ ಪಿಟಿಷನ್ ಇದೆ, ಎಪಿಎಂಸಿ ನಲ್ಲಿ ಯಾರ್ಯಾರು ಮೇನ್ ಅವರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಫೈನಲೈಸ್ ಮಾಡಿ ನಮ್ಮ ಕಡೆ ಬನ್ರಿ. ಆಮೇಲೆ ಸರ್ ಯೂಸರ್ ಫೀ ತುಂಬಲಿಕ್ಕೆ ಇವಾಗ ಅವರು ಕ್ಯಾಶ್ ಬಿಲ್ ತುಂಬಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಯೂಸರ್ ಫೀ ನಾವು ಸರ್ ನಾವು ಒಂದು ಸಣ್ಣ ಪ್ರಾಬ್ಲಮ್ ಹೇಳ್ತೀವಿ. ಅಲ್ಲಿ ಲೋಕಲ್ 250 ವ್ಯಾಪಾರಗಳು ಸರ್ ಇವ್ರನ್ನೆಲ್ಲ ಬಿಟ್ಟು ಸರ್, ಇವ್ರನ್ನೆಲ್ಲ ಬಿಟ್ರಿ ನಮ್ಮ ಕಾಳು ಕಡಿ ಮತ್ತು ಬೆಲ್ಲ ಇವನ್ನ ಗೆಣಸು ಮಾರೋರು ಸರ್, ಅವ್ರಿಗೆ ತೊಂದರೆ ಭಾಳ ಆಗತ್ತೆ ಸರ್. ಈ ಉಳ್ಳಾಗಡ್ಡೆ ವ್ಯಾಪಾರ ಮಾಡೋದು, ಉಳ್ಳಾಗಡ್ಡೆ ವ್ಯಾಪಾರ ಮಾಡೋ ಸಂಬಂಧ ನಮ್ಮ ದೊಡ್ಡಗಳು ಕಠಿಣ ಸರ್, ಅದ್ರಾಗ ಇವ್ರಿಗೆ ಅಡ್ಜಸ್ಟ್ ಆಗಿದ್ದಾರೆ. ಈಗ ಅವ್ರಿಗೆ ನಾಳೆ ಉಳ್ಳಾಗಡ್ಡೆ ವ್ಯಾಪಾರ ಬಂದಾಗ ಅವ್ರು ತೊಂದರೆ ಆಗ್ತದೆ. ಇವತ್ತು ನಾವೇನು ಸಬ್ ಮಾರ್ಕೆಟ್ ಮಾಡ್ತೀವಿ, ಸಬ್ ಮಾರ್ಕೆಟ್ ಮಾಡೋದ್ರಿಂದ ಇಲ್ಲಿಂದ 25 ಕಿಲೋಮೀಟರ್ ಅಂತೇಳಿ ಮಾಡಿ ನಾವು ಸಬ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ಸಬ್ ಮಾರ್ಕೆಟ್ ಮಾಡೋದ್ರಿಂದ ಇಲ್ಲಿಂದ 25 ಕಿಲೋಮೀಟರ್ ಅಂತ ಹೇಳಿ ನಾವು ಅಲ್ಲಿ ಆಗಿದೆ ಅಂತ ನಾವು ಕೇಳ್ಪಟ್ಟಿದ್ರಿ. ಸಬ್ ಮಾರ್ಕೆಟ್ ದಯವಿಟ್ಟು ಯಾವುದೇ ವಿಷಯಕ್ಕೆ ಸಬ್ ಮಾರ್ಕೆಟ್ ಮಾಡೋದು ಬೇಡ್ರಿ. ಈಗ ಏನದ ರೀ ಸಂಜೆ ಮಾರ್ಕೆಟ್ ಒಳಗೆ ಏನು ತೊಂದರೆ ಇಲ್ಲ ಅಲ್ಲಿ ಮಾಡಕತ್ತಾರ, ಅಲ್ಲಿ ಬೇಡ್ರಿ. ನಾವು APMC ಪ್ರತಿಯೊಬ್ರು ಅರ್ಧ ಅಂಗಡಿ ಕೊಡ್ತೀವಿ, ಎಲ್ಲಾರು ಹೇಳಿದ್ರಿ. ಇಲ್ಲಿ ಮತ್ತೆ ಉಳ್ಳಾಗಡ್ಡಿ ಬಟಾಟಿ ಏನಂದ್ರೆ ಸರ್, ಅವ್ರು ಮೊನ್ನೆ ನಮ್ಗೆಲ್ಲ ಕಳೆದು ಬಿಟ್ಟಿದ್ರು, ಅವ್ರಿಗೆ ಏನಾರು ಅವಕಾಶ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರು, ಯಾಕಂದ್ರೆ ಉಳ್ಳಾಗಡ್ಡಿ ಸ್ಟಾಕ್ ಡಿಸ್ವಾಗಿದೆ ಸರ್. ಸರ್ ಅವರು ಪ್ಲಾನ್ ಬರ್ತಿದ್ರು, ನಾವು ಸೀಸನೇಬಲ್ गेट बाजू आता ते सेपरेट आता और सर ಉಳ್ಳಾಗಡ್ಡಿ ಬಟಾಟಿದವ್ರು ಹೊರಗೆ ಅದಾರ ಅವ್ರು ಗೇಟ್ ಬಾಜು. ಈಗ ಮಾನ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ಕೇಳ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಕಳೆದ 5 ವರ್ಷ ಆಯ್ತು ಹೆಚ್ಚು ಕಮ್ಮಿ ಹೊಸ ಜೈ ಕಿಸಾನ್ ಹೊಸ ಮಾರುಕಟ್ಟೆ ಪ್ರಾರಂಭದಿಂದ ಇದು APMC ವರ್ಸಸ್ ಪ್ರೈವೇಟ್ ಘರ್ಷಣೆ ಪ್ರಾರಂಭ ಆಗಿದೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆಗ್ಲಿಕ್ಕೆ ಸಮಸ್ಯೆ ಎರಡು ಕಡೆನೇ ಇದೆ. ಸರ್ಕಾರ ತಪ್ಪು ಮಾಡಿದೆ, ನೀವು ಆಗಿರ್ಬೋದು ಅಥವಾ ಈ ಡಿಸ್ಟಿಕ್ APMC ಅವರು ಕೂಡ ಇದರಲ್ಲಿ ಕಾಲಕ್ಕೆಲ್ಲ ತಪ್ಪು ಮಾಡಿದ್ರೆ ನಮಗೆ ಇದು ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಯಾವ ಕಡೆ ಬಗೆಹರಿಸಿದ್ರು ಮುಗಿಲಂತ ಸಮಸ್ಯೆ ನಾವು ಬಂದಿದ್ವಿ. ಆದ್ರೆ ಇವತ್ತಿಗೆ ಡಿಸಿಷನ್ ಕೊಡ್ಲಿಕ್ಕೆ ನಮ್ಮ ಕಡೆ ಏನಿಲ್ಲ. ಅದೇ ನೀವು ಹೇಳಿದಂತೆ ಎಲ್ಲ ಪಾಯಿಂಟ್ ಮೇಲೆ ಚರ್ಚೆ ಮಾಡ್ತೀವಿ. ಸೊ ಒಂದೇ ಆಪ್ಷನ್ ಇದು APMC ಅಲ್ಲಿ ನಿಮ್ಗೆ ಎಲ್ಲರಿಗೂ ಅಕಾಮಿಡೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಕಂಫರ್ಟ್ ಆಗಿ ಒಂದೇ ಮೊದಲನೇ ವಿಚಾರ. ಸೊ ಎರಡನೇದಂದ್ರೆ ನೀವು ಹೇಳಿದಂಗೆ ಅದನ್ನು ಸರ್ಕಾರ ವಶಕ್ಕೆ ತಗೊಂಡು ಸಬ್ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಸರ್ಕಾರ ಮಾಡೋದಲ್ಲಿ ಇದು ತೀರ್ಮಾನ ಆಗಬೇಕು. ನಮ್ಮ ಬೆಳಗಾವದಲ್ಲಿ ನಾವು ಮಾಡಲಿಕ್ಕೆ ನಮ್ಮ ಕಡೆ ಅಧಿಕಾರ ಇಲ್ಲ. ನಿಮ್ಗೆ ಹೇಳಿದ್ ನಾವು ಒಂದ್ಸಲ ಮಂತ್ರಿ ಜೋಡಿ ಚರ್ಚೆ ಮಾಡ್ತೀವಿ ಅಂತ ನಿಮಗೂ ಕೂಡ ನಾನು ಹೇಳಿದ್ದೀನಿ. ಮಂತ್ರಿಗಳು ಮೊನ್ನೆ ಕೂಡ ಬಂದ್ರು, ಆದ್ರೂ ಕೂಡ ಪೂರ್ತಿ ನೋಡ್ಲಿಕ್ಕೆ ಅವ್ರಿಗೆ ಆಗಿಲ್ಲ. ಸೊ ಒಂದ್ಸರಿ ಖಂಡಿತವಾಗಿ ನೀವು ಪರವಾಗಿ ಹೆಂಗೆ ಚರ್ಚೆ ಮಾಡಿದ್ರೆ ಈಗ ರಾಜೇಶ್ ಶೆಟ್ಟಿ ಹೇಳ್ದಂಗೆ ನಿಮ್ದು ಈ ಕಡೆ ನಮ್ಗೆ ಅಷ್ಟೇ ಈ ಟೀಮು ಎರಡು ಬೇಕಾದವ್ರೆ, ಅದೇನೋ ಬೇರೆ ಬೇರೆ ಅಂತ ಇಲ್ಲ. ಈಗ ನಾವು ಸರ್ಕಾರದಿಂದ ಸರ್ಕಾರಿ APMC ಉಳಿಸೋದು ನಮ್ಮ ಸರ್ಕಾರದ ಪ್ರಯಾರಿಟಿ. ಸೊ ಅದಕ್ಕಾಗಿ
ಹಿಂದೆ ಶಿವನಗೌಡ APMC ಅಧ್ಯಕ್ಷ ಇದ್ರು, ನಮ್ಮ ಶಾಮನೂರು ಶಿವಶಂಕರಪ್ಪರು APMC ಮಂತ್ರಿಗಳು. ನಾವೇ ಹೋಗಿ ರಿಕ್ವೆಸ್ಟ್ ಮಾಡಿ ಸುಮಾರು ಎಷ್ಟು 22 ಕೋಟಿ ಕೊಟ್ಟರು ಅವ್ರಿಗೆ. 17 ಕೋಟಿ ರೂಪಾಯಿನ ನಾವು ಹಿಂದಿನ ಸರ್ಕಾರದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿ ಕೊಟ್ಟರು ಅವರು. ಬಹುಶಃ ಅವರು ದಾವಣಗೆರೆ ಬಿಟ್ಟರೆ ಹೆಚ್ಚು ನಮಗೆ ದುಡ್ಡು ಕೊಡೋದ್ರಿಂದ ನಾವು ಒಂದು ಉತ್ತಮವಾಗಿ ಅವರು ನಮ್ಮ ಜಯರಾಮ್ ಸಾಹೇಬ್ DC ಅವರು ಬಹಳ ಸಪೋರ್ಟ್ ಮಾಡಿದ್ರು, ಕಟ್ಟಿದ್ದೀವಿ. ಇದಾದ್ಮೇಲೆ ನಾವು ಆಕ್ಷನ್ ಮಾಡಿದ್ವಿ. 25 ಲಕ್ಷ ಪ್ರಕಾರ 1 ಕೋಟಿ ತಗೊಂಡ್ರು. ಇದು ಮೊದಲಿಗೆ ಸಮಸ್ಯೆ ಶುರು ಆಯ್ತು. ಇದು 25 ಲಕ್ಷದಾಗಿದ್ರೆ ಇದು ಇಷ್ಟು ಸಮಸ್ಯೆ ಉದ್ಭವ ಆಗ್ಲಿಕ್ಕಿಲ್ಲ. 1 ಕೋಟಿ 1.5 ಕೋಟಿವರೆಗೆ ಇದು ಆಕ್ಷನ್ ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಕಾಂಪಿಟೇಷನ್ ಮಾಡಿವ್ರೆ. ಹಂಗಾಯ್ತು ಹಂಗ್ಯಾಕಂದ್ರೆ ವ್ಯಾಪಾರ ಇತ್ತಲ್ಲಿ. ಸೊ ಆಮೇಲೆ ಇವ್ರಿಗೆ ಅವ್ರಿಗೆ ಖರ್ಚಿಗೆ ಸ್ಟಾರ್ಟ್ ಆಯ್ತು. ಇವರ ಕೆಲವರು ಹೊರಗಡೆ ಹೋಗಿ ಇನ್ನೊಂದು ಇಲ್ಲ ಇವ್ರ ಲೇಬರ್ ಅಂತ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಪ್ರಾರಂಭ ಆಯ್ತು. ಅದನ್ನ ಮಾಡ್ಲಿಕ್ಕೆಲ್ಲ ಇದ್ದಿನ ಸೇಟ್ ಸಾಹೇಬ್ರು ನಾವು ಕೂಡ ಅವರಿಗೆ ಇದನ್ನೆಲ್ಲ ಲ್ಯಾಂಡ್ಗೂ ಇದೆಲ್ಲ ಗ್ರೀನ್ ಬೆಲ್ಟ್ನಾಗ ಹೇಗಾಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದೆಲ್ಲ ನಮ್ಮ ಬೋರ್ಡಾಗ ಸರಿ ಮಾಡಿ ಆಮೇಲೆ ನಮ್ಮ ಸೊರಕೆ ಅವರಿದ್ರು, ಹಾಗಾಗಿ ಡ್ಯೂಟಿ ಆಧಾರ ನಾವು ಹೋಗಿ ಹೇಳಿದ್ವಿ ಇದೆಲ್ಲ ಮಾಡಿಕೊಡೋಣ. ಅಲ್ಲಿವರೆಗೆ ನಾವೆಲ್ಲ ಮಾಡಿಕೊಟ್ಟಿದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ಅದು ಬೆಳೀಲಿ ಇದು ಬೆಳೀಲಿ ಅಂತ ನಮ್ಮ ಉದ್ದೇಶ ಇತ್ತು. ಆಮೇಲೆ ಇವ್ರೊಳಗೆ ಕರ್ಸನೆ ಪ್ರಾರಂಭ ಆಗಿ ಇದು ಇಷ್ಟು ದೊಡ್ಡ ದೊಡ್ಡ ಗುಂಪಾಗಿ ಬೆಳೆದು ಇಷ್ಟು ಸಮಸ್ಯೆ ಆಯ್ತು. ಸೊ ನಾವು ರಿಕ್ವೆಸ್ಟ್ ನೋಡ್ತೀವಿ ಯಾವ್ದು ಆಪ್ಷನ್ ಫಸ್ಟ್ APMC ಎಲ್ಲರಿಗೂ ಕಂಫರ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಮೊದಲೇ ಪ್ರಿಯಾರಿಟಿ. ಇಲ್ಲ ಸರ್ಕಾರ ಇಲ್ಲ ನಾವು ಟೇಕ್ ಓವರ್ ಮಾಡಿ ಸೆಕ್ರೆಟರಿ ಅಂಡರ್ನಾಗ ನಾವು ಕೊಡ್ತೀವಿ, ಅದು 2ನೇ ಆಪ್ಷನ್. ನಮಗೇನೋ ಒಳ್ಳೇದಾಗಬೇಕಷ್ಟೇ, ಅಲ್ಲೇನು ಹಂಗಾಗ್ಬಾರ್ದು ಹಿಂಗಾಗಿ ಗೊತ್ತಿಲ್ಲ. ಈಗ ನಾವು ಮುಂಚೆ ಕೂಡ 2 ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಸ್ಟಾರ್ಟಿಂಗ್ ಇಂದ ನಿಮಗೆ ಹೇಳಿದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಹೇಳಿದಾಗ ಅವ್ರು 4 ತಿಂಗಳು ಅವರು ವನವಾಸ ಮಾಡಿದ್ದಾರೆ. ನೀವ್ ಹೆಂಗ್ ಹೇಳ್ತಾರೆ ಸಮಸ್ಯೆ ಅವ್ರು ಹಂಗ ಆಯ್ತದ. ನಾನು APMC ನೋಡಕ್ ಹೋದಾಗ ಅಲ್ಲಿ ಒಬ್ರು ಯಾರು ಇವ್ರು ಅಷ್ಟೇ ಇರ್ತಾರೆ, ಹಾಕಿದಾಗ ಯಾರು ಇರ್ತಿರ್ಕಿಲ್ಲ. ನಾವು ನೋಡಿ ಬಂದಿದ್ದೇವೆ ಅವ್ರಿಗೆ. ಸೊ ಈಗ ಆ ಪರಿಸ್ಥಿತಿ ನಿಮಗೆ ಆಗಿದೆ. ಸೊ ನೀವು ಮುಂಚೆನೆ ಇಬ್ರು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನಾವು ಹೇಳಿದ್ದೇವೆ 50% ಅಲ್ಲಿ ಕಳಿಸಿ 50% ನಿಮ್ಗಂತ ಪದೇ ಸುಮಾರು ವರ್ಷ ಹೇಳಿದ್ವಿ ನಾವು. ಅವಾಗ ನೀವು ಅಗ್ರಿ ಆಗಿಲ್ಲ, ನೀವು ಅಪ್ಪರ್ ಹ್ಯಾಂಡ್ ಇದ್ರಿ. ಈಗ ಅವ್ರ ಅಪ್ಪ ಅವ್ರು ನಿಮ್ಮ ಮಾತು ಕೇಳ್ತಾರೆ. ಈಗ ಸಮಸ್ಯೆ ಆಗಿರೋ ಇಲ್ಲಿಗೆ ಬಂದಿದೆ, ಆದ್ರೂ ಕೂಡ ಈಗೆಲ್ಲ ನಿಮ್ಮ ವಿಷಯಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತೀವಿ. ಶಿವಾನಂದ ಪಾಟೀಲ್ ಅವರಿಗೆ MLA ಅವರು ನಾವು ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ, ಏನು ಖರ್ಚು ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ಮಾಡ್ಲಿಕ್ಕೆ ನಾವೆಲ್ಲ ಅಷ್ಟು ಮಾತ್ರ ಇವತ್ತು ಹೇಳಿಕ್ ಮೇಡಮ್. ಅಲ್ಲಿವರೆಗೆ ಹೆಂಗ ನಿಮಗೆ ಜಾಗ ಕೊಟ್ಟಿದ್ದೀವಿ, ಇನ್ನು ಸೆಕ್ರೆಟರಿ ಅವ್ರು ಕೊಡ್ಲಿಕ್ಕೆ DC ಅವ್ರು ಕೂಡ ರೆಡಿ ಇದ್ದಾರೆ. ಅಲ್ಲಿವರೆಗೆ ಅಡ್ಜಸ್ಟ್ ಮಾಡಿ ತಕ್ಷಣ ಸರ್ಕಾರ ಇದು ನಾವು ಇವತ್ತು ಹೇಳಿದ್ವಿ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಅವ್ರದ್ದು ವಿಷಯ ಬೇರೆ, ಅವರು ಆಲ್ರೆಡಿ ಅವ್ರ ರೂಲ್ ಇದೆ, ಅದು ಹ್ಯಾಂಡ್ ಓವರ್ ಮಾಡಬೇಕಂತ ಅವರಿಗೆ. ಹಿಂಗಾಗಿ ಅವರು APMCಗೆ ಹ್ಯಾಂಡ್ ಓವರ್ ಮಾಡ್ತಾರೆ, APMC ಕಂಟ್ರೋಲ್ ಮಾಡ್ತಾರೆ. ಸೊ ಇದು ನಿಮ್ಮ ವಿಷಯ ಬೇರೆ, ಯಾಕಂದ್ರೆ ಖಾಸಗಿ ಇದು ತೊಗೊಳಕ್ ಬರ್ತದ. ಈಗ ಮೊದಲನೇ ಮಾತಾಡಿ ಈಗ ನಮ್ದು ಆಕ್ಟೇ ವಾಪಸ್ ಪಡೆದಿದ್ದೀವಿ. ಮೊದಲನೇ ಸಮಸ್ಯೆ ಬರೋದ್ರೆ ಈಗ ಪ್ರೈವೇಟ್ ಮಾರ್ಕೆಟ್ ಮಾಡೋ ಆಕ್ಟೇ ಇಲ್ಲ ಈಗ. ಸೊ ನೀವು ಆವಾಗಿದ್ದಾಗ ಪಡೆದಿದ್ರಿ, ನಮ್ಮ ಸರ್ಕಾರ ವಾಪಸ್ ಪಡೆದಿದೆ ಅದು ಸದನ್ನಲ್ಲಿ. ಹೀಗಾಗಿ ಅದು 2 ಹೆಂಗೆಲ್ಲ ನೋಡ್ತೀವಿ, ಕಾನೂನಲ್ಲಿ ಕಾನೂನು ಎಕ್ಸ್ಪರ್ಟ್ ಕೇಳ್ತೀವಿ. ಸೊ ಯಾವ್ದು ಬೆಸ್ಟ್ ಮಾಡ್ಲಿಕ್ಕೆ ನೀವು ಉಳಿಬೇಕು, ನಾವು ಉಳಿಬೇಕು ಅಷ್ಟೇ, ಅದರಲ್ಲಿ ಇಬ್ಬರು ಉಳಿಬೇಕು. ಸೊ ಅದರಷ್ಟು ಅದನ್ನು ಮಾಡ್ತೀವಿ. ಈಗ ನಾವು ಮುಂಚೆ ಸಾಕಷ್ಟು ಸರಿ ಹೇಳಿದ್ದೀನಿ ನಿಮ್ಮ ಕಾರ್ಪೊರೇಟಿವ್ಗೆ, ಅವ್ರಿಗೊಂದು 50% ಅಲ್ಲಿ ಹೋಗ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ನೀವು ಪ್ರಯತ್ನ ಮಾಡಿದ್ರೆ ಅವ್ರು ಯಾರು ಹೋಗುದಿಲ್ಲ ಅಲ್ಲಿ. ನೀವು ಅದನ್ನ ಮಾಡಿದ್ರೆ ಅಲ್ಲಿ ಹೋಗಿ ಅಂತವ್ರು ಯಾರು ಕೂಡ ಹೋಗುದಿಲ್ಲ. ಯಾಕಂದ್ರೆ ಫಸ್ಟ್ ಅವ್ರಿಗೆ ಯಾವ್ದು ಸಿಗ್ತೈತೆ ಪಾಯಿಂಟ್ಸ್ ಅಲ್ಲಿ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಪ್ರಯತ್ನ ಮಾಡೋಣ. ನಾವು ನಿಮ್ಮ ಪರವಾಗಿಲ್ಲ, ಅವ್ರ ಪರವಾಗಿಲ್ಲ, ನಿಮ್ಗೆ ನಾವು ಗಣಿಸ್ತಿರ್ಬೇಕಾದ್ರೆ. ಯಾಕಂದ್ರೆ ನಾವಿಲ್ಲಿ ಕೂತಿ ನೀವು ಕೂತ್ರೆ ಇಲ್ಲ ಮಾಡ್ಬೇಕಾಗತ್ತೆ. ನಿಮ್ಗೆ ಹೋಗಿಲ್ಲ ನಾವು, ಯಾಕಂದ್ರೆ ನಮ್ಗೆ ನಿಮ್ಮಿಂದ ಏನ ಆಗುದಿಲ್ಲ, ಹೋಗುದು ನಮ್ಗೇನಿಲ್ಲ. ಆದ್ರೆ ನಮ್ಮ ಬೇರೆ ವಿಷಯ ಇದ್ರವ್ರು ನಮ್ಮ ಪರವಾಗಿದ್ದಾರೆ, ಈ ಕಡೆ ನಮ್ಮ ಪರವಾಗಿದ್ರೆ ನಾವ್ ಯಾವ ಪರವಾಗಿನೋ ಆಕ್ಟ್ ಮಾಡಿಲ್ಲ. ಮಾಡೋ ಹಂಗಿದ್ರೆ ಚರ್ಚ್ಗೆ ಹೆಂಗ್ ಉಳಿಸಿದ್ರಲ್ಲ, ಸ್ವಂತ ದುಡ್ಡು ಹಾಕಿ ಉಳಿಸಿದ್ನ ಅವ್ರಿಗೆ ಆಸ್ತಿ, ಹಂಗಿಲ್ಲೂ ಮಾಡ್ಬೋದಿತ್ತು. ನಾ ಮಾಡ್ಲಿಕ್ಕೆ ಅವ್ರ ಹೋರಾಟ ಅವ್ರು ಮಾಡ್ತಾರೆ, ನಿಮ್ಮ ಹೋರಾಟ ನೀವು ಮಾಡಿದ್ರಿ. ಅದಕ್ಕಾಗಿ ನೀವು ಅಷ್ಟೇ ನಮಗೆ, ನಮಗೂ ಅಷ್ಟೇ. ಯಾಕಂದ್ರೆ ನಾವೇನು ಭೇದ ಭಾವ ಮಾಡೋದಿಲ್ಲ.
ಅದಕ್ಕೆ ಕರೆಸಿದೆ ಅಂತ ಹೇಳಿಲ್ಲ. ಫಸ್ಟ್ ಸರ್ಕಾರ ತಪ್ಪು ಮಾಡಿದೆ, ಆಮೇಲೆ ನೀವು ಅಸೋಸಿಯೇಷನ್ ಸಮಸ್ಯೆ ಆಯಿತು, ಆಮೇಲೆ ರಾಜಕಾರಣಿಗಳು ಇನ್ವಾಲ್ವ್ ಆಗಿ ನಿಮ್ಮ ದಾರಿ ಕೂಡ ತಪ್ಪಿಸಿರು. ಆ ದಾರಿಯಲ್ಲಿ ತಪ್ಪಿ ಇರೋ ಕಡೆ ಇನ್ನೂ ಸಮಸ್ಯೆ ಆಯ್ತು. ನಾವು ತಪ್ಪಿಸಿದ್ವಿ ನಿಮಗೆ, ಇನ್ನೊಬ್ರು ತಪ್ಪಿಸಿ, ಇಬ್ರು ತಪ್ಪಿಸಿದ್ವಿ. ನೀವೇ ತಪ್ಪಿಸಿಲ್ಲ ಸರ್, ನೀವು ತಪ್ಪಿಸಿಲ್ಲ, ನೀವು ಕರೆಕ್ಟ್ ಆಗಿದೆ. ಕನ್ಫ್ಯೂಷನ್ ಆಗಿದೆ ಅವ್ರಿಗೆ. ಹೀಗಾಗಿ ಅವರು ಕೂಡ ನಮ್ಗೆ ಅದ್ರ ಬಗ್ಗೆ ಏನೋ ಅದಾಗಿದೆ ಇದಾಗಿದೆ ಅಂತ ಮಾಡೋದಿಲ್ಲ. ಅಷ್ಟು ಮೊದಲು ನಿಮಗೆ ರಾಜು ದಿವಸ ಬರ್ತಾರೆ, ಅವ್ರು 4 ಮಂದಿ 5 ಸಿಗರೇಟ್ ಸೇದ ಅಂತಾರೆ ನಿಮ್ಮ ಸಮಸ್ಯೆ. ಆದ್ರೂ ಸಮಸ್ಯೆ ಬಗ್ಗೆ ಪದೇ ಪದೇ ಅವ್ರು ಕೊಡ್ತಾರೆ ರೈತ ಪ್ರವಾಸ ಮೈಕ್ ಹಿಂಗೆ ಇಟ್ಕೊಳ್ತಾ ಇದ್ದಾರೆ. ಪೂರ್ತಿ ಟೆನ್ಷನ್ ಆಗದಾರ. ಯಾಕಂದ್ರೆ 25 ದಿವಸ ಆಗತ್ತಾರ ರಾಜ್ಯ ಮಾರ್ಕೆಟ್ ಹೆಂಗ್ ಮಾಡಿದ್ರೆ ಎಲ್ಲಿ ಹೋಗೋದು ಅವ್ರು ಮಾಡ್ಬರ್ತ. ಯಾಕಂದ್ರೆ ಆ ಮಂತ್ರಿ ಸಿಗ್ತಾರೆ ನಮಗೂ ಸಾಕಷ್ಟು ಸರಿ ಹುಡುಕಿ ಮೀಟಿಂಗ್ ಮಾಡಿದ್ರು. ಒಂದ್ಸರಿ ಮನೆಗೆ ಹೋದ್ವಿ, ಏರ್ಪೋರ್ಟ್ಗೆ ಹೋದ್ವಿ, ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ವಿ. ಈ ಸಲ ಅವನ್ನ ನಿಮ್ಮ ಪರವಾಗಿ ಮಾತಾಡ್ತೀವಿ. ಒಟ್ಟಾರೆ ಬೆಳಗಾವಿ ಬೆಳಿಬೇಕು ಇಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಒಳ್ಳೆಯದು ಈಗ ವೆಜಿಟೇಬಲ್ ಮಾರ್ಕೆಟ್ ಬಹುಶಃ ಠಾಣೆ ಇನ್ನೊಂದು 2-3 ಯಾವ್ದಾದ್ರು ಅವ್ರು ಬಿಟ್ರೆ ಪುಣೆ. ಸೊ ಬೆಳಗಾವಿ ನಂಬರ್ 1 ಇದೆ, ಅದು ಉಳಿಸ್ಕೋಬೇಕು ನಾವು. ಇದು ನಾವೇನು ಮಾಡಕ್ ಬರ ಡಿಸ್ಟರ್ಬ್ ಆಗ್ತಿದೆ ಅದು. ಸೊ ಬೆಳಗಾವಿ ಮುಂಚೆಯಿಂದ ನಂಬರ್ 1 ಸ್ಥಾನದಲ್ಲಿದೆ, ಅದು ಇನ್ನೂ ಹೆಚ್ಚು ಗ್ರೋತ್ ಆಗ್ಬೇಕು. ಆ ನಿಟ್ಟಿಗೆ ಇಷ್ಟು ಮಾತ್ರ ಹೇಳ್ತೀವಿ, ನಿಮ್ಮ ಪರವಾಗಿ ನಾವು ಮಾಡ್ತೀವಿ, ಸರ್ಕಾರ ಪರವಾಗಿ ಇರ್ತೀವಿ, ನಿಮ್ಮ ಪರವಾಗಿ ಎರಡು ಆಕ್ಟ್ ಮಾಡಿ ನೋಡ್ತೀವಿ. ಆದ್ರೆ ಅಂತಿಮವಾಗಿ ಮಂತ್ರಿಗಳ ಡಿಸಿಷನ್ ತಗೋಬೇಕಾಗತ್ತೆ. ನಾವು ಹೊಸಡ್ಬೇಕು, ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಆ ಮೀಟಿಂಗ್ನಲ್ಲಿ, ನಿಮ್ಮನ್ನು ಕರ್ಕೊಂಡು ಹೋಗಿ ಮಾತಾಡ್ತೀವಿ. ಅವರು ತರ್ತೀವಿ. 2 ವರ್ಷ ಮಾಡಿ ಅಂತ ಇನ್ನೊಂದು ವಾರದಲ್ಲಿ ಒಂದು ಬೆಂಗಳೂರಲ್ಲಿ ಮೀಟಿಂಗ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಾವೀಗ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮಂತ್ರಿಗಳು ಮಾತಾಡಿದ್ರೆ ಈಗ ಮಾತಾಡಲಿಕ್ಕೆ ಆಗಿಲ್ಲ. ಥ್ಯಾಂಕ್ ಯು ಫಾರ್ ದ ಮೀಟಿಂಗ್. ಅಂಡ್ ಈಗ ಬರೀ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ಲಿಕ್ಕೆ ಇದ್ದೀವಿ. ಎಲ್ಲರೂ ಹೋಗ್ಬೋದು ಅಲ್ಲಿಂದ ಬ್ಯಾಕ್ ಡೋರ್. ಥ್ಯಾಂಕ್ ಯು. ಇದನ್ನು ಕ್ಲೋಸ್ ಮಾಡಿ ಅಲ್ಲಿಂದ ಆ ಹಿಂದೆ ಡೋರ್ ಇದೆ, ಅಲ್ಲಿಂದ ಹೋಗ್ಬೇಕಲ್ಲ. ಆ ಕಡೆ ಹೋಗಿ